ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಶ್ರೀ ಗುರುಭ್ಯೋ ನಮಃ. ಸೀತಾ ಲಕ್ಷ್ಮಣ ಹನುಮ ಸಮೇತ ವಿರಾಜಮಾನರಾಗಿರತಕ್ಕಂತಹ ಕೋದಂಡ ರಾಮಸ್ವಾಮಿಯ ಚರಣಾರವಿಂದಕ್ಕೆ ನಮನಗಳನ್ನು ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ರಾಮಭಕ್ತರನ್ನು ರಾಜಭಕ್ತರನ್ನು ಅಭಿನಂದಿಸ್ತಾ ರಾಮಾಯಣದ ದೀರ್ಘ ಸತ್ರದಲ್ಲಿ ಕಿಷ್ಕಿಂಧಾ ಕಾಂಡದ ಪ್ರವೇಶವನ್ನು ನಾವು ನಡೆಸಿದ್ದೇವೆ. ಜಗತ್ತಿನ ತ್ರಾಣ ಮುಖ್ಯ ಪ್ರಾಣ ಮತ್ತು ನಾರಾಯಣ ಶ್ರೀರಾಮಚಂದ್ರ ಇವರೀರ್ವರ ಸಮಾಗಮ ಅನ್ನುವಂಥದ್ದು ಅದನ್ನು ನಿನ್ನೆ ದಿವಸ ನಾವು ಕಂಡಿತ್ತು. ಭಿನ್ನ ಭಿನ್ನ ಪ್ರಕಾರದಲ್ಲಿ ಒಂದು ಅಕ್ಷರ, ಒಂದು ಶಬ್ದ, ಒಂದು ವಾಕ್ಯ ಲೋಪ ಬರದ ರೀತಿಯಲ್ಲಿ ತನ್ನ ಸ್ವಾಮಿಯಾಗಿರತಕ್ಕಂತಹ ಸುಗ್ರೀವ ತನಗೆ ಆಜ್ಞೆ ಮಾಡಿದ ಹಿನ್ನೆಲೆಯಲ್ಲೋ ಎಂಬಂತೆ ರಾಮಚಂದ್ರ ಮತ್ತು ಲಕ್ಷ್ಮಣನನ್ನು ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನು ಮಾತನಾಡುವಂಥದ್ದು. ಅವನ ಮಾತು ಮುಗಿದ ಮೇಲೆ ಆ ಮಾತಿನ ವೈಖರಿ ಮತ್ತು ಆ ಮಾತಿನ ಸ್ವಾರಸ್ಯವನ್ನು ರಾಮಚಂದ್ರ ಪ್ರಭು ಅದನ್ನು ಗುರುತಿಸಿದ್ದು ಮಾತನಾಡಯ್ಯ ಮಧುರವಾದ ಧ್ವನಿಗಳಿಂದ, ಮಧುರವಾದ ಶಬ್ದಗಳಿಂದ ಲಕ್ಷ್ಮಣ ಅವನ್ನ ಕುರಿತು ನೀನು ಮಾತನಾಡು ಅನ್ನುವಂತಹ ಒಂದು ರೀತಿಯ ರಾಜತಾಂತ್ರಿಕ ಜಾಣ್ಮೆಯನ್ನು ಮೆರೆದದ್ದು. ಇಷ್ಟಾದ ಮೇಲೆ ಮತ್ತೆ ಇನ್ನು ಮುಂದಕ್ಕೆ ಸುಮಾರು ಮಾತನಾಡುವಂಥದ್ದಿದೆ. ಆಂಜನೇಯ ಮಸ್ತ್ ಮಾತನಾಡಿ ಆದಮೇಲೆ, ತುಂಬ ಮಾತನಾಡಿದ್ದು ಮುಗಿದಾದ ಮೇಲೆ ಈಗ ಲಕ್ಷ್ಮಣ ಪ್ರಾರಂಭ ಮಾಡ್ತಾನೆ ಮಾತನಾಡಲಿಕ್ಕೆ. ನಾವು ಯಾರು ಅಂತ ನಮ್ಮನ್ನು ಕೇಳಿದೆ, ನಮಗೆ ಈ ಬಟ್ಟೆಗೆ ಕಾರಣ ಏನು ಅಂತ ಕೇಳಿದೆ, ವಿಲಕ್ಷಣ ಆಗಿರತಕ್ಕಂತಹ ಬಿಲ್ಲು ಬಾಣ ಯಾಕೆ ಧರಿಸಿದ್ದು ಅಂತ ಕೇಳಿದೆ, ನಾವಿಬ್ಬರೇ ಯಾಕೆ ಅಂತ ಕೇಳಿದೆ ಅಲ್ವಾ? ಉತ್ತರ ಹೇಳ್ತೇವೆ, ಕೇಳು. ಸೂರ್ಯವಂಶ ಈ ಜಗತ್ತನ್ನು ಬೆಳಗಿದ ವಂಶ, ಅದರಲ್ಲಿ ಅನೇಕ ರಾಜರ್ಷಿಗಳೆಲ್ಲ ಬಂದದ್ದಿದೆಯಪ್ಪ. ಅಂಥ ರಾಜರುಗಳ ಪಟ್ಟಿಯಲ್ಲಿ ಒಬ್ಬ ರಾಜ ದಶರಥ ಅಂತಕ್ಕಂಥವ. ಅವನು ಅದೆಷ್ಟೋ ಅಶ್ವಮೇಧ ಯಾಗವನ್ನು ಮಾಡಿ ದೇಶ ಸುಭಿಕ್ಷೆಗೆ ಕಾರಣೀಭೂತನಾದಂತಹ ಮಹಾನುಭಾವ. ಅಂಥ ಮಹಾರಾಜನಿಗೆ 4 ಮಂದಿ ಗಂಡು ಮಕ್ಕಳು. ಅದರಲ್ಲಿ ಜ್ಯೇಷ್ಠ ಪುತ್ರ, ಇಕೋ ನೀನು ಯಾರನ್ನು ನೋಡುತ್ತಾಗಿದ್ದಿ, ಇವನೇ ಶ್ರೀರಾಮಚಂದ್ರ. ಅವನ ಒಡನೆ ಬಂದವ ನಾನು ಲಕ್ಷ್ಮಣಪ್ಪ, ನನ್ನ ಹೆಸರು ಅಂತ ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಂಡ. ಅಂದರೆ ತುಂಬ ಆಳಕ್ಕೆ ಅವಕಾಶ ಇಲ್ಲ. ಆದರೆ ರಾಮಾಯಣದಲ್ಲಿ ಒಂದು ಗೊಂದಲ ಮೊದಲಿಂದ ಇದೆ. ರಾಮ ಮತ್ತು ಲಕ್ಷ್ಮಣರಲ್ಲಿ, ಲಕ್ಷ್ಮಣ ಮತ್ತು ಭರತರಲ್ಲಿ ದೊಡ್ಡವರು ಯಾರು ಅಂತ ನಮಗೆ ಸಮಸ್ಯೆ ಇಲ್ಲ. ನಮಗೆ ಗ್ಯಾರಂಟಿ ಗೊತ್ತಿದೆ, ರಾಮ ಆದಮೇಲೆ ಲಕ್ಷ್ಮಣ ಅಂತಲೇ.
ಆಮೇಲೆ ಭರತ, ಆಮೇಲೆ ಶತ್ರುಘ್ನ ಅಂತ. ಆದರೆ ತುಂಬ ಹಿಂದಿನ ಪರಂಪರೆ ಅನ್ನುವಂಥದ್ದೇನಿದೆ, ಈ ರಾಮಾಯಣಕ್ಕೆ ಬರೆದಂತಹ ವ್ಯಾಖ್ಯಾನ ಪರಂಪರೆ, ಮುಕ್ಕಾಲು ಭಾಗದವರು ಭರತ ದೊಡ್ಡವ ಅಂತ ಹೇಳ್ತಾರೆ. ಅದಕ್ಕೂ ಉತ್ತರವೋ ಎಂಬಂತೆ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ, ಅವನೊಡನೆ ಅವನ ಅನುಚರನಾಗಿ ಬಂದವ ನಾನು ಅವನ ತಮ್ಮ ಅಂತ. ಅಂದರೆ ವೆರಿ ನೆಕ್ಸ್ಟಿನವ ನಾನು ಅಂತ, ವೆರಿ ನೆಕ್ಸ್ಟಿನವ ನಾನು. ಆನಂತರ ಮತ್ತೆ ಭರತ. ಅದರಲ್ಲಿ ಹಿಂದೆ ಎಲ್ಲ ಬಾಲಕಾಂಡದಲ್ಲಿ ನೀವೆಲ್ಲ ನೋಡಿದ್ದೀರಿ, ಅದರ ಪಾಯಸದ ಅದನ್ನು ಕೊಡತಕ್ಕಂತಹ ಕ್ರಮದಿಂದಲೇ ಅವರ ಹುಟ್ಟಾದದ್ದು. ಅದರಲ್ಲಿ ಸಮಸ್ಯೆ ಬರಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದರೆ, ಭರತ ದೊಡ್ಡವ ಅಂತ ಎಲ್ಲರೂ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವನದು ಪುಷ್ಯ ನಕ್ಷತ್ರ. ಭರತನದು ಪುಷ್ಯ, ರಾಮನದ್ದು ಪುನರ್ವಸು, ಭರತನದು ಪುಷ್ಯ ನಕ್ಷತ್ರ, ಲಕ್ಷ್ಮಣನದ್ದು ಆಶ್ಲೇಷ ನಕ್ಷತ್ರ. ಹೀಗಾಗಿ ಎಲ್ಲ ಏನು ತಿಳ್ಕೊಂಡದ್ದು ಹೇಳಿದರೆ, ಫಸ್ಟ್ ರಾಮ ಹುಟ್ಟಿದ ನವಮಿ ದಿವಸ, ದಶಮಿ ದಿವಸ ಪುಷ್ಯ ನಕ್ಷತ್ರ ಅಲ್ವ, ಸೊ ಭರತ ಹುಟ್ಟಿದ, ಏಕಾದಶಿ ದಿವಸ ಲಕ್ಷ್ಮಣ ಹುಟ್ಟಿದ, ಮತ್ತು ದ್ವಾದಶಿ ದಿವಸ ಇನ್ನೊಬ್ಬ ಹುಟ್ಟಿದ ಅಂತ ಎಲ್ಲ ಲೈನ್ ಪ್ರಕಾರ ಅರ್ಥ ಮಾಡಿಕೊಂಡ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ರೀತಿಯ ಅನುಕ್ರಮವನ್ನು ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ ಅನ್ನತಕ್ಕಂಥ ಅನುಕ್ರಮಕ್ಕೆ ಶರಣಾದರು. ಆದರೆ ಅದು ಅವರು ಕ್ರಮವಾಗಿ ಹುಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಆಧಾರ ಇಲ್ಲ. ಆದದ್ದರಿಂದ ಅದು ಮುಂದಿನ ಮಾಸದಲ್ಲೂ ಕೂಡ ಹುಟ್ಟುವಂತಹ ಸಾಧ್ಯತೆ ಇರುವುದು ಹೌದಾದದ್ದರಿಂದ ರಾಮ ಆದಮೇಲೆ ಲಕ್ಷ್ಮಣನೇ. ಅದರಿಂದ ಅವಾಗ ಹೇಳ್ತಾನೆ, ನಾನು ಲಕ್ಷ್ಮಣ, ಅಣ್ಣನನ್ನು ನಾನು ಮತ್ತೆ ಯಾವತ್ತೂ ಅವನ ದಾಸನಾಗಿ ಅವನ ಸೇವೆಯನ್ನು ಮಾಡುವಂಥದ್ದೇ ನನ್ನ ಶ್ವಾಸದ ಉದ್ದೇಶ ಅನ್ನುವಂತಹ ಭಾವದಿಂದ ಅವನೊಡನೆ ಇರುವವ ಅಪ್ಪ. ಅದರಿಂದ ನಾವು ಬಂದಿದ್ದೇವೆ. ಸರಿ, ಯಾಕೆ ಇಲ್ಲಿಗೆ ಬಂದದ್ದು? ನಿಮ್ಮದು ಗೊತ್ತಾಯಿತು, ಅಯೋಧ್ಯೆ ಬಹಳ ದೊಡ್ಡ ರಾಜ್ಯ, ಸೂರ್ಯವಂಶ ಬಹಳ ದೊಡ್ಡ ವಂಶ, ಯಾಕೆ ಬಂದ್ರಿ? ಬಂದದ್ದಕ್ಕೆ ಇಷ್ಟು ಕಾರಣ ಇದೆ ಅಂತ ಅದರೆಲ್ಲ ಹಿನ್ನೆಲೆಯನ್ನು ಹೇಳುವಂಥದ್ದಾಯಿತು. ಎಲ್ಲ ಹೇಳಿ ಆದಮೇಲೆ ಮತ್ತೆ ಹೇಳ್ತಾನೆ, ನಾವು ಇಷ್ಟು ಇಬ್ಬರೇ ಅಲ್ಲ, ನಾವು ಬಂದದ್ದು 3 ಜನ. ನಮ್ಮ ಅತ್ತಿಗೆ ಅಂದರೆ ಪ್ರಭು ರಾಮಚಂದ್ರ ಸ್ವಾಮಿಯ ಧರ್ಮಪತ್ನಿ ಯಾರಿದ್ದಾಳೆ, ಆಕೆಯೂ ಕೂಡ ನಮ್ಮೊಡನೆ ಇದ್ಲು. ಆದರೆ ಒಬ್ಬ ದುರುಳನ ಕಣ್ಣು ಆಕೆಯ ಮೇಲೆ ಬಿತ್ತಲ್ಲ, ಅದರಿಂದ ಆಕೆ ಅಪಹಾರ ಅನ್ನುವಂಥದ್ದಾಯ್ತಪ್ಪ. ಈಗ ವನವಾಸ ಮಾತ್ರ ಅಲ್ಲ, ನಿಜವಾಗಿ ಅವರಿಗೆ ವನವಾಸದ ಮಾತ್ರ ಶಿಕ್ಷೆ ಇದ್ದದ್ದು, ಹೆಂಗೋ ಬದುಕ್ಬೋದಿತ್ತು, ಕಾಡಿನಲ್ಲಿ ಎಲ್ಲಾದರೂ ಹೆಂಗಾದರೂ ಬದುಕ್ಬೋದಿತ್ತು. ಆದರೆ ಈಗ ಸಮಸ್ಯೆ ಏನು ಅಂತ ಹೇಳಿದರೆ, ವನವಾಸದೊಟ್ಟಿಗೊಟ್ಟಿಗೆ ಏನಾಗಿದೆ ಹೇಳಿದರೆ, ಸೀತೆಯನ್ನು ಕೂಡ ಕರ್ತರಬೇಕಾದಂತಹ ಅನಿವಾರ್ಯತೆ ಅನ್ನುವಂಥದ್ದು ಬಂದುಬಿಟ್ಟಿದೆ. ಆದ್ದರಿಂದ ನಾವು ಇದೇ ಕಾಡಲ್ಲಿ ನಲಿದಾಡ್ತಲೋ ಆಡ್ತಲೋ ಏನೋ ಆಚೀಚೆ ಹೋಗ್ತಾ ಇರುವಾಗ ಆ ಕಬಂದ ಅನ್ನತಕ್ಕಂಥದ್ದು ಸಿಕ್ಕಿದ. ಅವನಿಗೆ ಸದ್ಗತಿ ಪ್ರಾಪ್ತಿಯಾಗುವಂತಹ ಕೈಂಕರ್ಯ ಅಣ್ಣನಿಂದ ಆದ ಹೊತ್ತಲ್ಲಿ ಅವ ಹೇಳ್ತಾನೆ, ನಿನ್ನ ಹೆಸರನ್ನು ಹೇಳ್ತಾನೆ. ನನಗೆ ಗೊತ್ತಿಲ್ಲ ಯಾರು ಸೀತೆಯನ್ನು ಕರ್ಕೊಂಡು ಹೋದದ್ದು ಅಂತ ನನಗೆ ಗೊತ್ತಿಲ್ಲ, ಆದರೆ ಗೊತ್ತಿದ್ದವನ ವಿಳಾಸ ನನಗೆ ಗೊತ್ತಿದೆ ಅಂತ. ಯಾರಿಗೆ ಗೊತ್ತಿರ್ಬೋದು, ಅವನ ವಿಳಾಸ ನನಗೆ ಗೊತ್ತಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಏನು ಮಾಡಬೇಕು ಹೇಳಿದರೆ, ಸುಗ್ರೀವನ ಹತ್ರ ಹೋಗಬೇಕು ಅಂತ ನಿನ್ನ ಅಡ್ರೆಸ್ಸನ್ನು ಹೇಳಿ ಅವ ದಿವ್ಯಲೋಕಕ್ಕೆ ತೆರಳುತ್ತಾನೆ. ಆದ್ದರಿಂದ ನಾವು ಯದ್ಯಪಿ ನಿನ್ನ ಸ್ವಾಮಿಯನ್ನು ಕಾಣಲಿಕ್ಕೆ ಅಂತಲೇ ಹೊರಟದ್ದು, ಅದರ ಯೋಗ ನೀನೇ ಇತ್ಲಾ ಕಡೆ ಬಂದಿದ್ದಿ. ಅದರಿಂದ ಬಹಳ ನಮ್ಮ ಕೆಲಸ ಅನಾಯಾಸದಲ್ಲಿ ಆಗುವಂತಹ ಲಕ್ಷಣ, ಅದರ ಕುರುಹು ಕಾಣ್ತಾ ಇದೆ ಅಂತ ಲಕ್ಷ್ಮಣ ಹೇಳ್ತಾನೆ. ಹೇಳುವಂಥ ಸಂದರ್ಭದಲ್ಲಿ ಅವನ ವಿಲಾಪ ಅನ್ನುವಂಥದ್ದು ಬಹಳ ದೊಡ್ಡದು. ಯಾಕೆ ಹೇಳಿದರೆ ನೋಡಿ, ಐಶ್ವರ್ಯವನ್ನು ಕಾಣದೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಬಡತನ ಅನ್ನುವಂಥದ್ದು ಕಷ್ಟದ್ದಾಗೋದಿಲ್ಲ. ಬಸ್ಸಲ್ಲೇ ಹೋಗೋದು, ಸ್ವಂತ ಕಾರಲ್ಲಿ ಹೋಗ್ಲಿಕ್ಕಾಗಲೇ ಇಲ್ಲ ಒಬ್ಬ ವ್ಯಕ್ತಿಗೆ, ಅವನಿಗೆ ಬಸ್ಸಲ್ಲಿ ಹೋಗೋದು ದೊಡ್ಡ ಸಂಗತಿಯೇ ಅಲ್ಲ. ಅವನು ಅದಕ್ಕೆ ಅಡ್ಜಸ್ಟ್ ಆಗಿರ್ತಾನೆ. ಅದರ ಯೋಚನೆ ಮಾಡಿ, ಕಾರಲ್ಲೇ ಹೋಗುವವ, ಅದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಕಾರಲ್ಲೇ ಹೋಗುವವ, ಅವನಿಗೆ ಒಂದು ದಿವಸ ಸಂಪತ್ತಿನ ಅಭಾವದಿಂದ ಬಸ್ಸಲ್ಲೂ, ಕೆಲವು ಸರ್ತಿ ದೊಡ್ಡವರಿಗೆ ಬಸ್ಸಲ್ಲಿ ಹೋಗಬೇಕಾಗ್ತದೆ, ಅದು ಬಿಡಿ, ಒಂದು ದಿವಸ 2 ದಿವಸ ಸಂಪತ್ತಿನ ಅಭಾವದಿಂದ ಒಂದು ದಿವಸ ಬಸ್ಸಲ್ಲೋ ಬಹಳ ಕಷ್ಟದಲ್ಲಿ ಸೈಕಲಲ್ಲೋ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ, ಐಶ್ವರ್ಯದ ತುದಿಯಲ್ಲಿದ್ದಂತಹ ವ್ಯಕ್ತಿಗೆ ಈ ಸಂದರ್ಭ, ಈ ಸ್ಥಿತಿ ಅನ್ನುವಂಥದ್ದುಂಟಲ್ವ, ಬಹಳ ದುಃಖದಾಯಕ. ಅದನ್ನು ಅರಗಿಸ್ಲಿಕ್ಕಾಗೋದಿಲ್ಲ. ಅದರಿಂದ ಇದೀಗ ಒಂದು ರೀತಿಯ ಸಂಕಟ ಅನ್ನುವಂಥದ್ದು ತನ್ನ ಅಣ್ಣನನ್ನು ನಿತ್ಯ ಕಾಣ್ತಾ ಇರುವಾಗ ಲಕ್ಷ್ಮಣನಿಗೆ ಪ್ರಾಯ ಬಂದಿರಬೇಕದು, ಅದೀಗ ಅಭಿವ್ಯಕ್ತಿ ಆಗ್ತಾ ಉಂಟು. ಒಂದೊಂದು ಮಾತಲ್ಲೂ ತನ್ನ ಅಣ್ಣ ನಿಜವಾಗಿ ಹೆಂಗಿರಬೇಕಾಗಿತ್ತು, ಅದರ ತನ್ನ ಅಣ್ಣನ ಪಾಡು ಹೆಂಗಾಯಿತು ಅನ್ನುವಂಥದ್ದನ್ನು ಹನುಮಂತನ ಮುಂದೆ ಹೇಳ್ತಾ ಇದ್ದಾನೆ ಲಕ್ಷ್ಮಣ.
ನೋಡು ಹನುಮಂತ ಆಂಜನೇಯ, ರಾಜ್ಯಾತ್ ಭೃಷ್ಟ ವನೇ ವಸ್ತು ಮಯಾ ಸಾರ್ಥಮಿಹಾಗತಃ ಭಾರ್ಯೆಯಾ ಚ ಮಹಾತೇಜಾ ಸೀತೆಯಾನುಗತೋ ವಶೀ ದಿನಕ್ಷಯೇ ಮಹಾತೇಜಾ ಪ್ರಭಯೇವ ದಿವಾಕರ ಅಂತ ಹೇಳಿ ಒಂದು ಅದ್ಭುತ ಆಗಿರತಕ್ಕಂತಹ ಉಪಮೆ, ಅದಕ್ಕೆ ಬೇಕಾದಂತಹ ಒಂದು ಉಪಮನ್ನು ಕೊಟ್ಟು ಆಂಜನೇಯನ ಮುಂದೆ ಮಾತನ್ನು ಹೇಳುತ್ತಾನೆ. ರಾಜ್ಯಾತ್ ಭೃಷ್ಟ, ನಮ್ಮಣ್ಣ ರಾಜ್ಯದಿಂದ ಭೃಷ್ಟನಾದ, ನಿಜವಾಗಿ ಭೃಷ್ಟನಾಗ್ತಕ್ಕಂಥವ ಅವಲ್ಲ, ತಪ್ಪು ಮಾಡಿ ಬಂದದ್ದಲ್ಲವ. ಏನು ತಪ್ಪಿದೆ ಹೇಳಿ? ರಾಮ ತಪ್ಪು ಮಾಡಿ ಬಂದದ್ದ? ಗಡೀಪಾರ ಶಿಕ್ಷೆಯೋ? ಆದರೆ ರಾಜ್ಯವನ್ನು ಬಿಡಬೇಕಾಯ್ತಲ್ಲ. ಪ್ರಾಯ ನಿಮಗೆ ಅಂದಾಜಿರ್ಬೋದು, ರಾಮ 14 ವರ್ಷ ವನವಾಸವನ್ನು ನೀನು ಮಾಡಬೇಕು ಅನ್ನುವಂತಹ ಮಾತನ್ನು ಕೈಕೇಯಿ, ರಾಮ ದಶರಥ ಮತ್ತು ಕೈಕೇಯಿಯನ್ನು ಕೋಪಗೃಹದಲ್ಲಿ ನೋಡಲಿಕ್ಕೆ ಹೋಗುವಾಗ ಕೈಕೇಯಿ ಮಾತು ಹೇಳ್ತಾಳಲ್ಲ, ನೀನು ಹೋಗಬೇಕು 14 ವರ್ಷ ಅಂತ ಹೇಳುವಾಗ ದಶರಥ ಒಂದು ಮಾತು ಹೇಳ್ತಾನೆ. ಏನು ಗೊತ್ತಾ? ನೋಡಯ್ಯ, ಎಲ್ಲ ಮಕ್ಕಳು ಕೂಡ ಅಪ್ಪನ ಮಾತನ್ನು ಕೇಳಬೇಕು, ಅಮ್ಮನ ಮಾತನ್ನು ಕೇಳಬೇಕು ಅಂತ ಬಯಸ್ತಾರೆ. ಎಲ್ಲ ಪೇರೆಂಟ್ಸ್ ಕೂಡ ಹಾಗೆ ಬಯಸೋದು, ಅಪ್ಪಮ್ಮನ ಮಾತನ್ನು ಮಕ್ಕಳು ಕೇಳಬೇಕು ಅಂತ. ಆದರೆ ನನಗೆ ನನ್ನ ಮಾತನ್ನು ನೀನು ಕೇಳ್ತಾ ಇದ್ದಿ ಅನ್ನುವಂಥದ್ದು ಈಗ ದುಃಖಕ್ಕೆ ಕಾರಣ ಆಗ್ತಾಗಿದೆ ಅಂತ. ಯಾಕೆ? ನೀನು ಒಂದು ಸರ್ತಿಯಾದರೂ ನನ್ನನ್ನು ಮೀರಿ ನಡಿಯಪ್ಪ ಅಂತ. ಇವತ್ತೊಂದು ದಿವಸ ನಾನು ಅಪ್ಪನ ಮಾತನ್ನು ಕೇಳೋದಿಲ್ಲ ಅಂತ ನನ್ನನ್ನು ಮೀರಿ ನಡೆ, ನಾನು ಅಪ್ಪ ಹೇಳಿದ ಹಾಗೆ ಅಯೋಧ್ಯೆಗೆ ಹೋಗೋದಿಲ್ಲ ಅನ್ನುವಂಥದ್ದನ್ನು ಮೀರಿ ನಡೆ, ಕಾಡಿಗೆ ಹೋಗೋದಿಲ್ಲ ಅಂತ ನೀನು ಆ ರೀತಿಯಲ್ಲಿ ಗಟ್ಟಿಯಾಗಿ ಕೂತ್ಕೋ. ನನಗೆ ಬಹಳ ಖುಷಿಯಾಗ್ತದೆ. ನನ್ನನ್ನು ಸೋಲಿಸು, ನಾನಿರುವಾಗ ರಾಜ್ಯದ ಸಿಂಹಾಸನದಲ್ಲಿ ಹೇಗೆ ಕೂರಬೇಕು ಅನ್ನುವಂತಹ ಆ ಸಂಶಯ ಬೇಡ. ನನ್ನನ್ನು ಸೋಲಿಸು, ನನ್ನನ್ನು ಜೈಲಿಗೆ ಹಾಕು, ನೀನು ಹೋಗು, ಆ ಸಿಂಹಾಸನವನ್ನು ಅಲಂಕರಿಸು ಅಂತ ದಶರಥ ಹೇಳ್ತಾನ್ರಿ ರಾಮನಿಗೆ. ರಾಮ ಒಪ್ಪೋದಿಲ್ಲ. ರಾಜ್ಯಾತ್ ಭೃಷ್ಟ ಅಂತ ಹೇಳುವಾಗ ಲಕ್ಷ್ಮಣನ ಆ ಮಾತಿನ ಹಿಂದೆ ಎಂಥೆಂಥ ಅರ್ಥಗಳು! ಅಷ್ಟು ಮಾತ್ರವಾ, ಒಂದು ಧರ್ಮ ಸೂಕ್ಷ್ಮದ ಸಂದರ್ಭಕ್ಕೆ ರಾಮ ಒಳಗಾಗ್ತಾನೆ. ಕಂಡಿರ್ಬೋದು, ತಾಯಿ ಹತ್ರ ಹೋಗ್ತಾನೆ, ಕೌಸಲ್ಯ ಹತ್ರ. ಕೌಸಲ್ಯ ಪಾಪ ನಾಳೆ ಬೆಳಿಗ್ಗೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಏನೇನೋ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬತ್ತಿ ಮಾಡೋದು ಹೀಗೆಲ್ಲ ಮಾಡ್ತೇವಲ್ಲ ನಾವು, ಅದೇ ರೀತಿ ಅವಳು ದೇವರ ಸೇವೆಯನ್ನು ಮಾಡ್ತಾ ಇದ್ದಾಳೆ. ರಾಮ ಬಂದಾದ ಕೂಡಲೇ ಚಿನ್ನದ ಮಣೆ ಇಟ್ಲಂತೆ. ಅದನ್ನು ದೂರ ದೂಡಿದ ರಾಮ ನೆಲದಲ್ಲಿ ಕೂತ್ಕೊಂಡ. ಯಾಕಪ್ಪ ಮಣೆಯನ್ನು ಯಾಕೆ ದೂಡಿದಿ ಅಂತ ತಾಯಿ ಕೇಳುವಾಗ, ಅಮ್ಮ ನಾಳೆಯಿಂದ ಅಭ್ಯಾಸ ಆಗಬೇಕಲ್ಲ ನೆಲದಲ್ಲಿ ಕೂರ್ಲಿಕ್ಕೆ ಕಾಡಲ್ಲಿ, ಅದರಿಂದ ಯಾಕೋ ಅಂತ ಕೇಳಿದಾಗ, ಚಿಕ್ಕ ತಾಯಿ ಮತ್ತು ನನ್ನ ಅಪ್ಪ ಇಬ್ಬರೂ ಕೂಡ ತೀರ್ಮಾನ ಮಾಡಿದ್ದಾರೆ ನಾನು ವನವಾಸಕ್ಕೆ ಹೋಗಬೇಕು ಅಂತ. ಅದರಿಂದ 14 ವರ್ಷದ ಮಟ್ಟಿಗೆ ನಾನು ಹೋಗ್ತಾ ಇದ್ದೇನೆ, ಆಜ್ಞೆ ಕೊಡಿ. ತಾಯಿಯನ್ನು ಹೇಳ್ತಾಳೆ. ಎಂಥ ಧರ್ಮ ಸೂಕ್ಷ್ಮ ನೋಡಿ. ಈ ರಾಜ್ಯಾತ್ ಭೃಷ್ಟ ಅಂತ ಹೇಳುವ ಮಾತು ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ. ಕೌಸಲ್ಯ ಏನು ಹೇಳ್ತಾಳೆ ಗೊತ್ತಾ? ತಂದೆ ಮತ್ತು ತಾಯಿ ಇಬ್ಬರು ಇರ್ತಾರಲ್ಲ, ಇವರಿಬ್ಬರಲ್ಲಿ ಶ್ರೇಷ್ಠ ಯಾರು ಹೇಳು? ರಾಮನ ಹತ್ರ ಯಾರು ಶ್ರೇಷ್ಠ? ತಾಯಿ ಮಾತೃದೇವೋಭವ, ಅದರ ಮೇಲೆ ಪಿತೃದೇವೋಭವ. ತಾಯಿ ಋಣ ಎಲ್ಲಕ್ಕಿಂತ ದೊಡ್ಡದು, ತಾಯಿ ಮಾತು ಎಲ್ಲಕ್ಕಿಂತ ದೊಡ್ಡದು, ಎಷ್ಟು 10 ಪಟ್ಟು ಮೇಲೆ ತಂದೆಗಿಂತ. ಅವಳು ಹೇಳ್ತಾಳೆ, ಹಾಗಿದ್ರೆ ನಾನು ಹೇಳ್ತಾ ಇದ್ದೇನೆ, ತಾಯಿಯಾಗಿ ಕಾಡಿಗೆ ಹೋಗಬೇಡ, ನಾಡಲ್ಲೇ ಇರು, ಸಿಂಹಾಸನದಲ್ಲಿ ಕೂರು. ರಾಮಚಂದ್ರ ನಿಜವಾಗಿ ಧರ್ಮ ಸೂಕ್ಷ್ಮದ ಆ ಸಂದರ್ಭಕ್ಕೆ ಬಂದ. ಅದರ ರಾಮ ಏನು ಹೇಳ್ತಾನೆ ಗೊತ್ತಾ? ತಾಯಿ, ಈ ಮಾತನ್ನು ಹೇಳುವಂತಹ ಅಧಿಕಾರ ನಿನಗಿಲ್ಲ ಅಲ್ವಾ? ನೀನು ಹೆಂಗೆ ಹೇಳ್ತಿ? ಯಾಕೆ? ಯಾರಿದನ್ನು ಹೇಳಿದ್ದು ನನಗೆ? ನನ್ನಪ್ಪ ದಶರಥ. ನೀನು ಯಾರು? ಅವನ ಧರ್ಮಪತ್ನಿ. ನೀನು ಎಂಥವಳು? ಪತಿವೃತ ಸ್ತ್ರೀ. ಒಬ್ಬ ಪತಿವೃತ ಸ್ತ್ರೀಗೆ ಪತಿಯ ಆಜ್ಞೆಯನ್ನು ವಿರೋಧಿಸ್ತಕ್ಕಂಥ ಅಧಿಕಾರ ಇದೆಯಾ ತಾಯಿ? ಆದ್ದರಿಂದ ಅಪ್ಪ ಹೇಳಿ ಆಗಿದೆ ಹೋಗು ಅಂತ, ಅದನ್ನು ನೀನು ಬಾಯ್ಬಿಟ್ಟು ಹೇಳ್ಬೋದು, ಆದರೆ ಹೃದಯಪೂರ್ವಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಾಯಿ. ಇಕೋ ರಾಮ ಹೊರಟ, ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ಏನು ಕ್ಯಾರೆಕ್ಟರ್ ರೀ! ಈ ಎಲ್ಲ ಸಂಗತಿ ಲಕ್ಷ್ಮಣನ ಹೃದಯದಿಂದ ಹೊರಗೆ ಬರ್ತಾ ಇದೆ. ಇದೆಲ್ಲ ಆಗಿದೆ ಸ್ವಾಮಿ, ಇಷ್ಟೆಲ್ಲ ಆಗಿದೆ. ಇದೆಲ್ಲ ಆಗಿ ಅವನನ್ನು ಭರತ ಮತ್ತು ಬಂದು ದಮ್ಮಯ್ಯ ಹಾಕಲಿಲ್ವಾ ಕಾಡಲ್ಲಿ? ಬಾರಯ್ಯ ಬಾ, ನೀನು ಬರಬೇಕು, ನೀನು ಬರಲೇಬೇಕು, ನೀನು ಬರಲಿಲ್ಲ ಹೇಳಿದ್ರು ನಾನು ಹೋಗೋದೇ ಇಲ್ಲ ಅಂತ ಹೇಳಿ ಜಪ್ಪಯ್ಯ ಅಂತ ಹೇಳಿದರು, ಹೇಳೋದಿಲ್ಲ ಅಂತ ಗಟ್ಟಿಯಾಗಿ ಕೂತಾಗ ರಾಮ ಏನು ಹೇಳ್ತಾನೆ? ಬರ್ತೇನೆ, 14 ವರ್ಷ ಬಿಟ್ಟು ಬರ್ತೇನೆ ಅಲ್ವಾ? ರಾಜ್ಯಾತ್ ಭೃಷ್ಟ.
ಎಲ್ಲವನ್ನ, ಅಂದರೆ ರಾಜ್ಯವನ್ನು ಬಿಡಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಲ್ಲ, ರಾಜ್ಯವನ್ನು ಬಿಡಬೇಕು ಅಂತ ಪ್ರಭುವೇ ಸಂಕಲ್ಪ ಮಾಡಿದ. ತಪ್ಪು ಮಾಡಿ ಅಲ್ಲ, ತನ್ನ ಇಚ್ಛೆಗನುಗುಣವಾಗಿ. ರಾಜ್ಯಾತ್ ಭೃಷ್ಟ ವನೇ ವಸ್ತು ಮಯಾ ಸಾರ್ಥಮಿಹಾಗತಃ. ಕಾಡಲು ಬಂದ, ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದ. ಮಯಾ ಸಹ ನಿಹಾಗತಃ, ನನ್ನೊಡನೆ ಇಲ್ಲಿಗೆ ಬಂದ. ಭಾರ್ಯೆಯಾಚ ಮಹಾತೇಜ ಸೀತೆಯಾನುಗತೋ ವಶಿ. ಅವನ ಹೆಂಡತಿಯಾಗಿರತಕ್ಕಂತಹ, ಧರ್ಮಪತ್ನಿಯಾಗಿರತಕ್ಕಂತಹ ಅವನ ಹಾದಿಯ ಮುಂದಿನ ಮುಳ್ಳನ್ನು ಜಾಡಿಸಿ ಆಚೆ ಹಾಕ್ತಕ್ಕಂತಹ ಧರ್ಮಪತ್ನಿಯನ್ನು ಕರ್ಕೊಂಡು ಬಂದಪ್ಪ. ಅಂಥ ಹೆಣ್ಣುಮಗಳು ಸೀತಾತಾಯಿ ಮಾತೆ. ಆಕೆಯನ್ನು ಕರ್ಕೊಂಡು ಬಂದ, ಆಕೆಯೊಡನೆ ಬಂದಿದ್ದ. ಆದರೆ ಒಬ್ಬ ಕಳ್ಳ, ಒಬ್ಬ ರಕ್ಕಸನ ಕೆಟ್ಟ ಕಣ್ಣು ಅನ್ನುವಂಥದ್ದು ಆಕೆಯ ಮೇಲೆ ಕುಕ್ಕಿದ್ರಿಂದ ಆಕೆ ಇವತ್ತೀಗ ನಮ್ಮೊಡನೆ ಇಲ್ಲ. ಈಗ ನಮ್ಮ ರಾಮಚಂದ್ರನ ಪಂಚಾತಿಗೆ ಹೇಗಾಗಿದೆ ಹೇಳಿದರೆ, ನಮ್ಮ ರಾಮಚಂದ್ರನ ಸ್ವರೂಪ ಹೇಗಿದೆ ಅಂತ ಹೇಳಿದರೆ, ದಿನಕ್ಷಯೇ ಮಹಾತೇಜ ಪ್ರಭಯೇವ ದಿವಾಕರ. ಎಂಥ ಮಾತು ನೋಡಿ, ತುಂಬ ಮುದ. ದಿನಕ್ಷಯೇ ಮಹಾತೇಜ ಪ್ರಭಯೇವ ದಿವಾಕರ ಅಂತ. ರಾತ್ರಿ ಆದಮೇಲೆ, ಸೂರ್ಯ ಮುಳುಗಿಯಾದ ಮೇಲೆ ಪ್ರಭೆಯನ್ನು ಕಳ್ಕೊಂಡಂತಹ ಸೂರ್ಯ ಯದ್ಯಪಿ ಪ್ರಭಾಕರ ಆಗಿದ್ದರೂ ಕೂಡ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿರ್ತಾನಲ್ಲ. ಸನ್ಸೆಟ್ ಆಗುವಾಗ ನೋಡಿ, ಕೆಂಬಣ್ಣದ ಸೂರ್ಯನನ್ನು ಕಣ್ತುಂಬ ಕಾಣಲಿಕ್ಕಾಗ್ತದೆ. ಮಧ್ಯಾಹ್ನ ಸೂರ್ಯನನ್ನು ನೋಡ್ತೀರಾ? ಆಗ್ತದಾ? ಆಗೋದಿಲ್ಲ. ಅದೇ ರೀತಿ ಮಹಾ ತೇಜಸ್ವಿ ನಮ್ಮ ಸ್ವಾಮಿ. ಆ ತೇಜಸ್ಸಿನ ಕಿರಣದಂತೆ ಸೀತಾದೇವಿ ಇದ್ಲು. ಈಗ ಏನಾಗಿದೆ, ನಮ್ಮ ಸ್ವಾಮಿ ಮುಳುಗುವಂತಹ ಸೂರ್ಯನಂತಾಗಿದ್ದಾನೆ. ಆ ಪ್ರಭೆಗಳೆಲ್ಲ ಅಸ್ತಂಗತ ಆಗಿದೆ. ಆ ಪ್ರಭೆಯಂತೆ ಇರತಕ್ಕಂತಹ ಸೀತೆಯೂ ಕೂಡ ಅಸ್ತಮಾನದ ಕಡೆಗೆ ತೆರಳಿದ್ದಾಳೆ. ಆದರೆ ಅಲ್ಲೂ ಕೂಡ ಒಂದು ಉಪಮಮ ನೋಡಿ, ನಾಳೆ ಮತ್ತೆ ಪುನಃ ಸೂರ್ಯ ಹುಡ್ತಾನೆ. ಲಕ್ಷ್ಮಣ ಹೇಳುವಾಗ ಎಷ್ಟೆಲ್ಲ ಅರ್ಥ. ನಾಳೆ ಮತ್ತೆ ಪುನಃ ಸೂರ್ಯ ಹುಡ್ತಾನೆ, ಮತ್ತೆ ಪುನಃ ಸೂರ್ಯನೊಡನೆ ಆ ಪ್ರಭೆ ಇರ್ತದೆ, ಮತ್ತೆ ಬೆಳಗ್ತಾನೆ. ಅದು ಬೆಳಗ್ಗಿನ ಹೊತ್ತಾಗಿರ್ಬೋದು ಅಥವಾ ಸಾಯಂಕಾಲದ ಹೊತ್ತಾಗಿರ್ಬೋದು. ಆ ಕಾಣತಕ್ಕಂತಹ ಸೂರ್ಯನ ಪ್ರಭಾರಾಗಿತ್ಯ ಸ್ಥಿತಿ ಅನ್ನುವಂಥದ್ದು ಅಲ್ಪ ಹೊತ್ತಿನ ಮಟ್ಟಿಗೆ ಮಾತ್ರ. ಅದು ಪರ್ಮನೆಂಟ್ ಅಲ್ಲ. ಸೂರ್ಯ ಯಾವತ್ತೂ ಪ್ರಭಾಯುಕ್ತನಾಗಿರುವವ. ಅವ ಪ್ರಭಾಕರ, ಅವ ದಿವಾಕರ, ಅವ ದಿನಕರ. ಆದರೆ ಈಗ ಏನಾಗಿದೆ ಹೇಳಿದರೆ, ಸಾಯಂಕಾಲದ ಸೂರ್ಯನಂತೆ ನಮ್ಮ ಸ್ವಾಮಿ ಆದ ಅಂತ. ಅಷ್ಟೇಯ ಏಷತತ್ವಾಚ ವಿತ್ತಾನಿ ಪ್ರಾಪ್ಯ ಚಾನುತ್ತಮಂ ಯಶಃ ಲೋಕನಾಥಃ ಪುರಾಭೂತ್ವ ಸುಗ್ರೀವಂ ನಾಥಮಿಚ್ಛತಿ. ಲಕ್ಷ್ಮಣನ ಸಂಕಟ ನೋಡಿ, ಕಬಂದ ಹೇಳಿದ ಸುಗ್ರೀವನ ಕಡೆಗೆ ಹೋಗ್ರಿ ಅಂತ. ಅಂದರೆ ಏನಾಯಿತು? ಸುಗ್ರೀವನ ಹತ್ರ ಹೋಗಬೇಕು, ಅವನ ಸಹಾಯ ಕೇಳಬೇಕು. ಪ್ಲೀಸ್ ಹೆಲ್ಪ್ ಅಸ್ ಅಂತ ಹೇಳಬೇಕೀಗ. ಆದರೆ ರಾಮ ಎಂಥವ, ಯಾರತ್ರವೂ ಉಪಕಾರ ತಗೊಂಡವ ಅಲ್ಲ ರೀ, ಉಪಕಾರ ಮಾಡಿದವ ಅವ. ಅವನು ಹೇಳ್ತಾನೆ, ಏಷ ದತ್ವಾಚ ವಿತ್ತಾನಿ. ರಾಮಚಂದ್ರನ ಕೈಗಳು ಎಂಥವು ಅಂತ ಕೇಳಿದರೆ, ಕೊಟ್ಟ ಕೈಗಳೇ ಹೊರತು ಬೇಡಿದ ಕೈಗಳಲ್ಲ ಅಂತ. ಎಷ್ಟು ಕೊಟ್ಟಿದ್ದ. ಕೊನೆಗೆ ರಾಜ್ಯ ಬಿಟ್ಟು ಹೊರಡುವಾಗಲೂ ಕೂಡ ಅವನ ಸ್ವಂತ ದನವನ್ನು ಕೋಲ್ ಬಿಸಾಡಿದಾಗ ಎಷ್ಟು ದೂರಕ್ಕೆ ಬರ್ತದೋ ಅಷ್ಟರ ಗೋ ಸಂದೋಹ ಅಥವಾ ಗೋ ಗುಂಪು ಅನ್ನುವಂಥದ್ದು ನಿನಗೆ ಅಂತ ಬ್ರಾಹ್ಮಣನಿಗೆ ಕೊಟ್ಟು ಬಂದವ. ಕೊನೆ ಹೊತ್ತಲ್ಲಿ ಕೊಟ್ಟ ಕೈರಿಯದು. ಅವನು ಹೇಳ್ತಾನೆ ಹನುಮಂತನ ಹತ್ರ, ನನ್ನ ಅಣ್ಣ ಇದ್ದಾನಲ್ಲ, ನಿನಗೆ ಗೊತ್ತಿರಲಿಕ್ಕಿಲ್ಲಪ್ಪ, ಅವನಿಗೆ ಗೊತ್ತಿದೆ ಬಿಡಿ, ಅದು ನಿನಗೆ ಗೊತ್ತಿರಲಿಲ್ಲಪ್ಪ. ಅವನು ಕೊಟ್ಟ ಕೈಯಪ್ಪ. ಅವನು ಎಷ್ಟು ಕೊಟ್ಟಿದ್ದಾನೆ ಹೇಳಿದರೆ ಕೊಟ್ಟದ್ದಕ್ಕೆ ಲೆಕ್ಕ ಇಲ್ಲ. ನಮ್ಮಲ್ಲಿ ಚೂರು ಕೊಟ್ಟರೆ ಅಮೃತ ಶಿಲೆಯಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಆದರೆ ರಾಮಚಂದ್ರ ಎಷ್ಟು ಕೊಟ್ಟ? ಲೆಕ್ಕ ಇಲ್ಲದಷ್ಟು ಕೊಟ್ಟ. ಮತ್ತು ಪ್ರಾಪ್ಯ ಚಾನುತ್ತಮಂ ಯಶಃ, ಆ ಕೊಟ್ಟ ಹಿನ್ನೆಲೆಯಲ್ಲೇ ಹೆಸರನ್ನು ಗಳಿಸಿದ ಅಂತ. ನಮಗಿದು ಸ್ವಲ್ಪ ತಪ್ಪಿ ಹೋಗಿದೆ. ಅವರು ಹಿರಿಯರೊಬ್ಬರು ಮಾತನಾಡ್ತಾ ಇರುವಾಗ ಹೇಳಿದರು, ಅದನ್ನು ಭಾಳ ಸೊಗಸಾಗಿ ಹೇಳಿದರು. ಏನು ಅಂತ ಹೇಳಿದರೆ, ಕೊಟ್ಟದ್ರಲ್ಲಿ ಯಶಸ್ಸಿದೆ ಅಂತ. ಇಟ್ಕೊಂಡದ್ರಲ್ಲ, ಕೊಟ್ಟದ್ರಲ್ಲಿ ಯಶಸ್ಸಿದೆ, ಶಾಶ್ವತ ಆಗಿರತಕ್ಕ. ನಮಗೆಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ದೊಡ್ಡ ಸಂಗತಿ ಏನು ಗೊತ್ತಾ? ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಅಕೌಂಟ್ ಇದೆ ಅಂತ. ನಾವು ಬ್ಯಾಂಕಿದ್ದು ಮಾತ್ರ ಅಕೌಂಟ್ ನೋಡೋದು. ಎಷ್ಟು ಡೆಬಿಟ್ ಆಯಿತು, ಎಷ್ಟು ಕ್ರೆಡಿಟ್ ಆಯಿತು, ಎಷ್ಟು ಡೆಬಿಟ್ ಆಯಿತು, ಎಷ್ಟು ಕ್ರೆಡಿಟ್ ಆಯಿತು. ನಾವು ಎಲ್ಲಿ ನೋಡ್ತಾ ಇದ್ದೇವೆ? ಬ್ಯಾಂಕಿದ್ದ ಅಕೌಂಟನ್ನು ನೋಡ್ತಾ ಇದ್ದೇವೆ. ನಮಗೆ ಗೊತ್ತಿಲ್ಲ ಏನು ಹೇಳಿದರೆ, ಈ ಆತ್ಮಕ್ಕೂ ಒಂದು ಅಕೌಂಟ್ ಇದೆ. ಅಲ್ಲಿ ಡೆಬಿಟ್ ಆದರೆ ನರಕ ಗ್ಯಾರಂಟಿ,
ಅಲ್ಲಿ ಕ್ರೆಡಿಟ್ ಆಗ್ತಾ ಬಂತು ಅಂತ ಹೇಳಿದರೆ ಮೇಲಿನ ಲೋಕ ಗ್ಯಾರಂಟಿ. ನಾವೇ ತೀರ್ಮಾನ ಮಾಡಬೇಕಲ್ಲ ಈಗ ಏನು ಮಾಡಬೇಕು ಅಂತ. ಅದಕ್ಕೆ ಲಕ್ಷ್ಮಣನೇ ಹೇಳ್ತಾನೆ, ಆ ರೀತಿ ಕೊಟ್ಟು 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 ನಮ್ಮ ಅಣ್ಣ ಪಡ್ಕೊಂಡ ಯಶಸ್ಸು ಎಂಥದ್ದು ಗೊತ್ತಾ? ಅನುತ್ತಮಂ ಯಶಃ, ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಯಶಸ್ಸು. ಅಂಥ ಗ್ರೇಟರ್ ದೆನ್ ಎಲ್ಲ ದಾನಿಗಳಿಗಿಂತ ಬಹಳ ಬಹಳ ದೊಡ್ಡ ಶ್ರೇಷ್ಠ ಸ್ಥಾನವನ್ನು ಅಣ್ಣ ಪಡ್ಕೊಂಡಿದ್ದ. ಲೋಕನಾಥಃ ಪುರಾಭೂತ್ವ, ನಮ್ಮಣ್ಣ ಹೆಂಗಿದ್ದ ಗೊತ್ತಾ? ಲೋಕನಾಥಃ, ಇಡೀ ಲೋಕಕ್ಕೆ ಎಷ್ಟು ಲೋಕ? 14 ಲೋಕ. ಅದಕ್ಕೋಸ್ಕರನೇ ಈ ಶಬ್ದ ಹಾಕಿದ್ರು. ಅಯೋಧ್ಯನಾಥ ಅಂತ ಹೇಳ್ಬೋದಿತ್ತ, ಬೇರೆ ಇಲ್ದಿದ್ರೆ ಭರತ ವರ್ಷಕ್ಕೆ ಅಂತ ಹೇಳ್ಬೋದಿತ್ತ. ಅದರಲ್ಲ ಲಕ್ಷ್ಮಣ ಹೇಳ್ತಾನೆ ಲೋಕನಾಥ ಅಂತ. 14 ಲೋಕದ ಸ್ವಾಮಿ ನಮ್ಮ ರಾಮ. ಲೋಕನಾಥಃ ಪುರಾಭೂತ್ವ, ಹಿಂದೆ ಅಂದರೆ ಅವನು ಯಾವತ್ತೂ 14 ಲೋಕದ್ದೇ ನಾಥ. ಅವನ ಸ್ಥಾನಕ್ಕೆ ಮತ್ತೊಬ್ಬ ಬಂದು ಕೂರ್ಲಿಕ್ಕೆ ಆಗೋದೇ ಇಲ್ಲ ತಾತ್ವಿಕವಾಗಿ. ಆದರೆ ಈಗ ಏನಾಗಿದೆ ಹೇಳಿದರೆ, ಅಯೋಧ್ಯೆಯಲ್ಲಿ ಒಂದು ಪಕ್ಷ ಅವ ಕೂತಿದ್ದ ಹೌದಾದರೆ ಎಲ್ಲ ಅದೂ ಕೂಡ ಅವನದ್ದೇ ಸೇರಿ ಆಯ್ತಲ್ಲ. ಆದ್ದರಿಂದ ಅದನ್ನು ಇಟ್ಕೊಂಡೋ ಎಂಬಂತೆ ಅವ ಹೇಳ್ತಾನೆ ಲೋಕನಾಥಃ ಪುರೋಭೂತ್ವ, ಇಡೀ ಲೋಕಗಳ ಒಡೆಯನ ಆಗಿ ಹಿಂದೆ ಇದ್ದವ ಈಗ ಏನಾಗಿದ್ದನು ಗೊತ್ತಾ? ಸುಗ್ರೀವಂ ನಾಥಮಿಚ್ಛತಿ, ಸುಗ್ರೀವನನ್ನು ಹೋಗಿ ನೀನೇ ಸ್ವಾಮಿ ಅಂತ ಸುಗ್ರೀವನನ್ನು ಹೇಳ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಲಕ್ಷ್ಮಣನ ವಿಲಾಪ. ನೀನೇ ನನ್ನ ಸ್ವಾಮಿ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಬೇಡ, ನಿಜವಾಗಿ ಕಂಡ್ರೆ ಬೇಡ, ಪ್ರಭು ಒಂದು ಸಂಕಲ್ಪ ಮಾಡಿದರೆ ಸಾಕ್ರಿ. ಅವನಿಗೆ ಅಘಟಿತ ಘಟನಾ ಪಟುಹು ಅಂತ ಹೆಸರು ಭಗವಂತನಿಗೆ. ಅಘಟಿತ ಘಟನಾ ಪಟು ಅಂತ ಹೇಳಿದರೆ ಏನು ಗೊತ್ತಾ? ನಾವು ಯಾವುದಾಗೋದಿಲ್ಲ ಅಂತ ಎಣಿಸ್ತೇವೆ ಅದನ್ನು ಲೀಲಾಜಾಲವಾಗಿ ಮಾಡ್ತಕ್ಕಂಥವ ಅಂತ. ಮತ್ತು ಅಸಹಾಯ ವಿಸಹಾಯ ಅಂತ ಅವನಿಗೆಲ್ಲ ಹೆಸರನ್ನು ಶಾಸ್ತ್ರಕಾರರು ಹೇಳ್ತಾರೆ. ಮತ್ತೊಬ್ಬನ ಸಹಾಯದ ಅಪೇಕ್ಷೆ ಇಲ್ಲದವ, ಮತ್ತೊಬ್ಬನಿಂದ ಸಹಾಯವನ್ನು ಪಡಿಬೇಕು ಅನ್ನುವಂಥದ್ದು ಇಲ್ಲ. ಆದರೆ ಇಲ್ಲೆಲ್ಲ ಮಂಗಗಳನ್ನೆಲ್ಲ ಸಹಾಯಕ್ಕೆ ಪಡ್ಕೊಂಡಿದ್ದಾನೆ. ಅವುಗಳ ಭಾಗ್ಯ ರೀ, ಅವುಗಳ ಭಾಗ್ಯ ಅಲ್ವಾ? ಹಾಗಾಗಿ ಅವನು ಹೇಳುತ್ತಾನೆ, ಮುಂದಕ್ಕೆ ಹೇಳ್ತಾನೆ ಸರ್ವಲೋಕಸ್ಯ ಧರ್ಮಾತ್ಮ. ನಮ್ಮಣ್ಣ ಎಂತವ ಗೊತ್ತಾ? ಸರ್ವಲೋಕಸ್ಯ ಧರ್ಮಾತ್ಮ ಅಂತ. ಇಡೀ ಲೋಕದಲ್ಲಿ ಧರ್ಮ ಆತ್ಮ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಮಗೆ ತೋರಿಸಿ ಅಂತ ನೀವು ಮೂರ್ತಿ ರೂಪದಲ್ಲಿ ತೋರಿಸ್ಬೇಕು ಅಂತ ಯಾರನ್ನಾದರೂ ಹೇಳಿದರೆ ಬೊಟ್ಟು ಮಾಡಲಿಕ್ಕಿರತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮಣ್ಣ. ಧರ್ಮಾತ್ಮ ಅವ, ಆತ್ಮವೇ ಧರ್ಮಸ್ವರೂಪದಂತಿರುವವ. ನೀವು ನೋಡ್ಬೋದಲ್ಲ, ಇಡೀ ರಾಮಾಯಣ ಮುಗಿದಾದ ಮೇಲೆ ಒಮ್ಮೆ ತಾಳೆ ಹಾಕಿ ಒಮ್ಮೆ ನೆನಪು ಮಾಡಿಕೊಳ್ಳಿ, ರಾಮನ ಕ್ಯಾರೆಕ್ಟರ್ ಎಲ್ಲೆಲ್ಲೆಲ್ಲ ಒಂದು ಚೂರಾದರೂ ತಪ್ಪಿ ನಡೆದಿದೆಯಾ? ರಾಮ ಮತ್ತು ಲಕ್ಷ್ಮಣ, ಅರಣ್ಯಕಾಂಡದಲ್ಲಿ ಪ್ರಾಯ ಬರ್ತದೋ ಏನೋ, ರಾಮ ಮತ್ತು ಲಕ್ಷ್ಮಣ ಒಟ್ಟಿಗೆ ಹೋಗ್ತಾ ಇರುವಾಗ ಲಕ್ಷ್ಮಣ ಹೇಳ್ತಾನೆ, ಎಲ್ಲ ಬಹಳ ಚಂದದಲ್ಲಿತ್ತಣ್ಣ ನಮ್ಮದು ಜೀವನ ಎಲ್ಲ. ಕಾಳರಾತ್ರಿ ಆಗತ್ತ ಅಂತ ಹೇಳಿ ಆ ಕಾಳರಾತ್ರಿ ಮಾರಿ ಹಾಗೆ ಚಿಕ್ಕಮ್ಮ ಬಂದಳು. ಅವು ಸ್ವಲ್ಪ ದುಡುಕೋದು ಜಾಸ್ತಿ ಮತ್ತು ಬೈಯೋದು ಜಾಸ್ತಿ ಲಕ್ಷ್ಮಣ. ಸ್ವಲ್ಪ ಇಲ್ಲಿ ಕೋಪ ಅವನಿಗೆ, ಶಾರ್ಟ್ ಟೆಂಪರ್ ಹೇಳ್ತೇವಲ್ಲ ಹಾಗೆ. ಅವ ಹೇಳ್ತಾನೆ, ಮಾರಿ ಬಂದ ಹಾಗೆ ಬಂದಳು, ನಮಗೆ ಇಡೀ ಜೀವನ ಸರ್ವನಾಶ ಮಾಡಿದ್ಲು ಅಂತ. ಮಧ್ಯಮಾಂಬಾಂ ನಗರ್ಹಸಿ, ಮಧ್ಯಮಾಂಬಾಂ ನಗರ್ಹಸಿ ಅಂತ ಹೇಳ್ತಾನೆ ರಾಮ. ನೋಡು, ಚಿಕ್ಕ ತಾಯಿಯನ್ನು ಬೈಬೇಡ ಅಂತ. ಮಧ್ಯಮಾಂಬ ಹೇಳಿದರೆ 3 ಜನರ ಪಟ್ಟಿಯಲ್ಲಿ ಆಕೆ ಮಧ್ಯದವಳು. ಅದರಿಂದ ತಾಯಿ, ಚಿಕ್ಕ ತಾಯಿಯನ್ನು ಬೈಬೇಡ. ಯಾಕೆ? ನೋಡು, ಅಮ್ಮ ಮತ್ತು ಚಿಕ್ಕಮ್ಮ, ಇದರಲ್ಲಿ ಚಿಕ್ಕಮ್ಮ ಮತ್ತು ಅಮ್ಮನಿಗೆ ವ್ಯತ್ಯಾಸ ಏನು ಗೊತ್ತಾ? ಬರೀ ಚಿಕ್ಕ ಅನ್ನತಕ್ಕಂಥ ಒಂದು ಶಬ್ದ ಮಾತ್ರ. ಅದನ್ನು ಬಿಟ್ಟರೆ ಅಮ್ಮ ಆ್ಯಂಡ್ ಅಮ್ಮ ಈಕ್ವಲ್, ವ್ಯತ್ಯಾಸನೇ ಇಲ್ಲ. ಅದರಿಂದ ಅಮ್ಮನಿಗೆ ಬೈಬೇಡ ಅಂತ. ಬೈಬೇಕಾದದ್ದೇ ಹೆಂಗಸು, ಬೈಲೇಬೇಕಾದಂಥ ಹೆಂಗಸು. ಇಡೀ ಅನರ್ಥಕ್ಕೆ ಒಂದು ರೀತಿ ಕಾರಣ ಆದಂತಹ ಕಾರಣೀಭೂತ ಹೆಣ್ಮಗಳು ಯಾರು ಅಂತ ಹೇಳಿದರೆ ಕೈಕೇಯಿ. ಭರತನೇ ಹೇಳ್ತಾನೆ, ನೀನು ಹೋಗಿ ಚಿತೆಗೆ ಬೀಳಬೇಕು, ನಿನಗೆ ಭರತನ ರಾಜ್ಯದಲ್ಲಿ ನಿನ್ನಂಥ ಕೆಟ್ಟ ಹೆಣ್ಣುಮಗಳಿಗೆ ಜಾಗ ಇಲ್ಲ, ನೀನು ಹೋಗಿ ಒಂದು ಚಿತೆಗೆ ಬೀಳು, ಇಲ್ದಿದ್ರೆ ಹಗ್ಗ ತಗೋ, ಇಲ್ದಿದ್ರೆ ಏನು ಬೇಕಾದರೂ ಮಾಡು, ನಿನಗೆ ನಾನು ರಾಜ ಆದಮೇಲೆ ನಿನ್ನನ್ನು ಇಲ್ಲಿ ಪ್ರಜೆಯಾಗಿರ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದು ಯಾರು ಗೊತ್ತಾ? ಯಾವ ಮಗನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಳು ಹೆಣ್ಮಗಳು, ಅವಳ ಸ್ವಂತ ಮಗ. ಅಷ್ಟು ಮಾತ್ರ ಅಲ್ಲ ರೀ, ಅವಾಗ ಹೇಳ್ತಾನೆ, ನಿನಗೆ ಬದುಕುವಂಥ ಒಂದೇ ಒಂದು ಆಸರೆ, ಬದುಕಲಿಕ್ಕೆ ಆಸೆ ಇದ್ದರೆ ಹೋಗಲ್ಲಿ
ಅರಣ್ಯದಲ್ಲಿ ಅಣ್ಣ ಇದ್ದಾನೆ, ಅವನ ಹತ್ರ ಹೋಗಿ ದಮ್ಮಯ್ಯ ಹಾಕು, ಎಲ್ಲಾದರೂ ಬದುಕಲಿಕ್ಕೆ ಬಿಟ್ಟರೆ ಬಿಟ್ಟಾನು ನಮ್ಮಣ್ಣ ಅಂತ, ನಾನು ಬಿಡೋದಿಲ್ಲ. ಎಂಥ ಧರ್ಮಾತ್ಮ ಆಗಿರಬೇಕು. ಆ ಧರ್ಮಕ್ಕೆ ಎಲ್ಲ ಇದೆಯಾ? ರಾಮನ ಧರ್ಮ ಸ್ವರೂಪ ಎಂಥದ್ದು ಅದನ್ನು ಲಕ್ಷ್ಮಣ ಹೇಳ್ತಾನೆ. ಅದ್ಭುತ. ಸರ್ವಲೋಕಸ್ಯ ಧರ್ಮಾತ್ಮ ಶರಣ್ಯ ಶರಣಂ ಪುರ ಅಂತ. ಒಬ್ಬ ವ್ಯಕ್ತಿ ದಮ್ಮಯ್ಯ ಹಾಕಿ ತಪ್ಪಾಯಿತು ಅಂತ ಹೇಳಿದರೆ ಕ್ಷಮಿಸ್ತಾ ಇದ್ದ, ಕ್ಷಮೆ ಇತ್ತವನಲ್ಲಿ. ಆದರೆ ಕ್ಷಮೆ ಅದು ವೀಕ್ನೆಸ್ ಅಲ್ಲ. ನಮ್ಮಲ್ಲಿ ಏನಾಗಿದೆ ಹೇಳಿದರೆ, ಕ್ಷಮೆ ಅನ್ನುವಂಥದ್ದು ವೀಕ್ನೆಸ್ಸು ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಮಂದಿ. ಈ ಮಕ್ಕಳೆಲ್ಲ ಗಲಾಟೆ ಮಾಡ್ತಾವೆ, ಅಪ್ಪ ಸುಮ್ಮನೆ ಇರ್ತಾರೆ. ಅಪ್ಪ ಸುಮ್ಮನೆ ಇದ್ದದ್ದು ಅಪ್ಪನದ್ದು ವೀಕ್ನೆಸ್ ಅಂತ ಮಕ್ಕಳು ತಿಳ್ಕೊಂಡ್ರೆ ಹೋಯ್ತು. ಒಂದು ದಿವಸ ಬೆಲ್ಟಲ್ಲೋ ಚಾಟಿಗೆಲ್ಲೋ ಬಿದ್ದಾಗಲಿ ಗೊತ್ತಾಗ್ತದೆ, ಅಪ್ಪ ಅಲ್ಲ, ವೀಕ್ನೆಸ್ ಅಲ್ಲ, ಸಿಟ್ಟು ಬಂದರೆ ಅಪ್ಪ ಭಯಂಕರ ಆಗ್ತಾನೆ ಅಂತ. ಹಾಗೆಯೇ ಸುಮ್ಮನೆ ಇರುವಂಥದ್ದು ಅದು ಋಣಾತ್ಮಕ ಕ್ವಾಲಿಟಿ ಅಲ್ಲ, ಮತ್ತು ಸುಮ್ಮನೆ ಇರಬೇಕು ಅಂತ ಇರುವಂಥದ್ದು. ಯಾರಾದರೂ ಬಂದು ಶರಣ್ಯ ತಪ್ಪಾಯಿತು ಅಂತ ಕೇಳಿಕೊಂಡ್ರೆ, ನನ್ನಿಂದ ಅಪರಾಧ ಆಯಿತು ಅಂತ ಕೇಳಿಕೊಂಡ್ರೆ, ಅಲ್ಲ, ತುಂಬ ದೃಷ್ಟಾಂತವನ್ನು ರಾಮಾಯಣದಲ್ಲೇ ನೋಡ್ತೇವಲ್ಲ, ಒಂದೆರಡ ರಾಮಾಯಣದಲ್ಲೇ ನೋಡ್ತೇವೆ. ಅಂಥದ್ದು ಬೇಕಾದಷ್ಟಿದೆ. ಎಲ್ಲಿವರೆಗೆ ಅವ ಧರ್ಮಾತ್ಮನಾಗಿದ್ದ, ಎಲ್ಲಿವರೆಗೆ ಕಣ್ಣೀರಿತ್ತು, ಎಲ್ಲಿವರೆಗೆ ಅವನಲ್ಲಿ ಸಂಕಟ ಇತ್ತು ಅಂತ ಹೇಳಿದರೆ, ಒಬ್ಬ ಕವಿ ಹೇಳುತ್ತಾನೆ ರಾಮಾಯಣದ ಬಗ್ಗೆ. ರಾಮಾಯಣ ಯುದ್ಧ ಮುಗ್ದಾಯ್ತಂತೆ. ರಾಮಾಯಣ ಯುದ್ಧ ಮುಗ್ದಾದ ಮೇಲೆ ರಾವಣನ ಸಂಹಾರ ಆಯಿತು. ಸಂಹಾರ ಅಂದರೆ ಬಾಣ ಬಿಟ್ಟಾಗಿದೆ. ಈಗ ಕೊನೆ ಶ್ವಾಸವನ್ನು ಉಚ್ಛ್ವಾಸವನ್ನು ರಾವಣ ಮಾಡ್ತಾ ಇದ್ದಾನೆ. ಇನ್ನು ಸಾಯ್ಬೇಕಷ್ಟೇ, ಅವ ಪೂರ್ತಿ ಸಾಯಲಿಲ್ಲ. ಇಲ್ಲಿ ಬಾಣ ಬಿಟ್ಟಂಥದ್ದು ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ಒಬ್ಬ ಲೋಕಕಂಟಕ ಲೋಕರಾವಣ ಸತ್ತ, ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ಆದರೆ ಕೊರಗ್ತಾ ಇದ್ದವ ಯಾರು ಗೊತ್ತಾ? ದುಃಖದಲ್ಲಿದ್ದವ ಯಾರು ಗೊತ್ತಾ? ರಾಮ ಬಹಳ ಡಲ್ಲಿದ್ದಾನೆ. ಕಣ್ಣಂಚಲ್ಲಿ ನೀರು ಬರ್ತಾ ಇದೆಯಂತೆ ರಾಮಂದು. ಲಕ್ಷ್ಮಣ ಹೋಗಿ ರಾಮನ ಹತ್ರ ಕೇಳಿದ, ಅಣ್ಣ ಯಾಕೋ, ಏನಾಯಿತು, ಕಣ್ಣೀರು ಯಾಕೆ ಅಂತ. ಅದಕ್ಕೆ ರಾಮ ಹೇಳ್ತಾನಂತೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದು ಕೆಟ್ಟ ಹೆಜ್ಜೆ ಇಡಲಿಲ್ಲ ಅಂತ ಆಗಿದ್ದರೆ ರಾವಣ ಸಾಯುವಂಥದ್ದೇನು ಮಾಡಿದ್ದ? ಅವೊಬ್ಬ ಬ್ರಾಹ್ಮಣನ ಮಗ, ಅದಕ್ಕಿಂತ ಹೆಚ್ಚು ಶಿವಭಕ್ತ. ಅಂಥವನನ್ನು ಕೊಲ್ಲಬೇಕಾದಂಥ ಸ್ಥಿತಿ ಬಂತಲ್ಲ, ಅದಕ್ಕೋಸ್ಕರ ದುಃಖವಾಯ್ತಪ್ಪ, ಕಣ್ಣಂಚಲು ಸ್ವಲ್ಪ ನೀರು ಬಂದು ಬಿಟ್ಟಿತು ಅಂತ. ಇದನ್ನು ಕೇಳಿಕೊಂಡ ಲಕ್ಷ್ಮಣ ಏನು ಮಾಡ್ತಾನೆ ಗೊತ್ತಾ? ತಟ್ಟನೆ ಹೋಗಿ ರಾವಣನ ಹತ್ರ, ಅವನಿನ್ನೂ ಸಾಯಲಿಲ್ಲ ಅಂತೆ, ಕವಿಯ ಕಲ್ಪನೆ ಇದು, ಅವನಿನ್ನೂ ಸಾಯಲಿಲ್ಲ ಅಂತೆ. ಸಾಯದಂತಹ ರಾವಣನ ಹತ್ರ ಹೋಗಿ ಅವ ಹೇಳ್ತಾನಂತೆ, ನೋಡು, ಜೀವಮಾನ ಇಡೀ ನಮ್ಮ ಅಣ್ಣನನ್ನು ದ್ವೇಷ ಮಾಡಿದೆಯಲ್ಲ, ವೈರ ಮಾಡಿದೆಯಲ್ಲ, ಮುಗಿಸ್ತೇನೆ ಅವನನ್ನು, ಸೀತೆಯನ್ನು ಪರ್ಮನೆಂಟಾಗಿ ಹಿಡ್ಕೊಳ್ತೇನೆ ಅಂತ ಎಲ್ಲ ಕೆಟ್ಟ ಆಲೋಚನೆಯನ್ನು ಮಾಡಿದೆಯಲ್ಲ, ನೀನೀಗ ಸಾಯ್ತಾ ಇರುವಾಗ ನಿನ್ನ ಜನಗಳು ಕೂಡ ಅಳ್ತಾ ಇಲ್ಲ, ಆದರೆ ನಿನಗೆ ಬಾಣ ಬಿಟ್ಟ ನಮ್ಮಣ್ಣ ಅಳ್ತಾ ಇದ್ದಾನೆ ಅಂತ ಕವಿ ಹೇಳ್ತಾನೆ. ರಾವಣ ಹೇಳ್ತಾನಂತೆ ಆವಾಗ, ಅದಕ್ಕೆ ಅಪ್ಪ ರಾಮನನ್ನು ಧರ್ಮಾತ್ಮ ಮತ್ತು ದೇವರು ಅಂತ ಕರೆಯೋದು ಅಂತ ಹೇಳಿ ಪ್ರಾಣ ಬಿಟ್ಟ ಅಂತೆ. ಅಂದರೆ ಒಬ್ಬ ವೈರಿಯ ಬಾಯಲ್ಲೂ ಕೂಡ ಇಂಥ ಮಾತನ್ನು ಬರೆಸಬೇಕಿದ್ರೆ ರಾಮ ಹೇಗಿರಬೇಡ ಅಂದರೆ ಕ್ಯಾರೆಕ್ಟರ್ ಎಂಥದ್ದು ಅಂತ. ಇದು ಅದ್ಭುತ. ಹೀಗಾಯಿತು. ಮತ್ತು ಗುರುರ್ಮೇ ರಾಘವ ಸೋಯಂ ಸುಗ್ರೀವಂ ಶರಣಂಗತಃ, ನನಗಂತೂ ನಮ್ಮಣ್ಣ ಸರ್ವದಾ ಗುರುಪ್ರಾಯ ಅಂತ ಹೇಳ್ತಾನೆ. ಅವನು ಎಲ್ಲ ಹೆಜ್ಜೆಗಿಟ್ಟ, ನಿಜವಾಗಿ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ ಲಕ್ಷ್ಮಣ. ಈ ರಾಮ ಹೋಗುವಾಗ, ಲಕ್ಷ್ಮಣ ಇವತ್ತಿಲ್ಲೇ ಕೂತ್ಕೊಳ್ಳುವ, ಒಂದು ಡೇರೆ ಹಾಕು ಅಂತ, ಒಂದು ಡೇರೆ ಹಾಕು, ಅದಕ್ಕೊಂದು ವಾಸ್ತು ಪೂಜೆ ಮಾಡುವ ಅಂತೆಲ್ಲ ಹೇಳೋದೆಲ್ಲ ಬರ್ತದೆ ರಾಮಾಯಣದಲ್ಲಿ. ಅಲ್ಲ, ಡೇರೆ ಹಾಕೋದು ಹೇಳಿದರೆ ಮತ್ತೆ ಯಾರು, ಇನ್ಯಾರಿದ್ದಾರೆ? 10 ಮಂದಿ ಇದ್ದಾರೆ, ಇಲ್ಲಾದರೂ ಯಕ್ಷಗಾನ ಮೇಳದವರು ಇದ್ದಾರೆ, ಡೇರೆ ಹಾಕ್ಬೋದು. ಅಲ್ಲಿ ಯಾರಿದ್ದಾರೆ? ಲಕ್ಷ್ಮಣ ಒಬ್ಬನೇ. ತರಬೇಕು, ಕೋಲು ತರಬೇಕು, ಇನ್ನೇನು ಮತ್ತೆ ಅದಕ್ಕೆ ಬೇಕಾದಂತಹ ಮೇಲಿನ ಛಾವಣಿ ಥರದ ಎಲೆಗಳನ್ನು ತರಬೇಕು, ಅದನ್ನು ಹಾಸಬೇಕು, 2 ಡಿವೈಡೆಡ್ ರೂಮ್ಸ್ ಮಾಡಬೇಕು, ಒಂದು ಗಂಡ ಹೆಂಡತಿಗೆ ಮತ್ತೊಂದು ತನಗೆ, ಅಲ್ವಾ? ಒಟ್ಟಿಗೆ ಮಲಗಲಿಕ್ಕಾಗ್ತದ? ಎಷ್ಟು ಕೆಲಸ ಪಾಪ. ಅದರಿಂದ ಅವನು ಹೇಳ್ತಾನೆ, ಗುರುರ್ಮೇ ರಾಘವಸ್ಸೋಯಂ ಅಯಂ ಮಮ ಗುರುಹು, ನನ್ನ ಗುರುವಪ್ಪವ, ಅಂಥ ದೃಷ್ಟಿಯಲ್ಲೇ ನನಗೆ ಸರ್ವಸ್ವ ಅವ. ಅಂಥವನನ್ನು, ಅಂಥ ಮಹಾತ್ಮ ಸುಗ್ರೀವಂ ಶರಣಂಗತಃ ಅಂತ ಹೇಳ್ತಾನೆ. ಇವತ್ತು ಪರಿಸ್ಥಿತಿ ಏನು ಬಂತು ಅಂತ ಹೇಳಿದರೆ, ಸುಗ್ರೀವನನ್ನು ಶರಣಾಗತನಾದಂತೆ ರಾಮ ಕೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಅಂತ. ಇದು ವಿಲಾಪ, ಇದು ಲಕ್ಷ್ಮಣನ ವಿಲಾಪ, ಇದು ದುಃಖಕ್ಕೆ ಕಾರಣ.
ಪರಿಸ್ಥಿತಿ ಹೆಂಗೂ ತಿರುಗಬಹುದು ಅನ್ನುವಂಥದ್ದನ್ನು ಕೂಡ ಸೂಚ್ಯವಾಗಿ ಲಕ್ಷ್ಮಣ ಹೇಳ್ತಾನೆ ನೋಡಿ. ಹೇಗೂ ತಿರುಗುವುದು ಪರಿಸ್ಥಿತಿ, ಯಾವತ್ತೂ ಸೀಟು ಸ್ಥಾನಗಳು ಇತ್ಯಾದಿಗಳು ಪರ್ಮನೆಂಟ್ ಅಲ್ಲ, ಯಾವುದೂ ಪರ್ಮನೆಂಟ್ ಅಲ್ಲ. ಈ ಜೀವನದಲ್ಲಿ ಯಾವುದೂ ಸಿಗ್ಬೋದು, ಯಾವುದೂ ಕಳ್ಕೊಳ್ಬೋದು. ಅನಾಯಾಸವಾಗಿ ನಾವು ಎಣಿಸಿದ್ದಕ್ಕಿಂತ ಮೇಲ್ಮಟ್ಟದ ಸ್ಥಾನಮಾನ, ಹೆಸರು ಇತ್ಯಾದಿಗಳು ಸಿಗಬಹುದು. ನಾವು ಎಣಿಸದೇ ಇರತಕ್ಕಂಥ ವ್ಯಕ್ತಿಗಳಿಂದ ಅದು ಹೋಗಲಿಕ್ಕೂ ಹೋಗ್ಬೋದು, ಏನೂ ಆಗ್ಬೋದು. ಪ್ರಭು ರಾಮಚಂದ್ರನ ಜೀವನದಲ್ಲೇ ಕೇಳದವ ಕೇಳುವಂತಹ ಸ್ಥಿತಿಗೆ ಅವನೇ ಸಂಕಲ್ಪ ಮಾಡಿದ ರೀತಿಯಲ್ಲಿ ಮಾಡಿಕೊಂಡ ಅಂತ ಹೇಳಿದರೆ ಮನುಷ್ಯರದ ಕಥೆ ಏನು? ಇದೆಲ್ಲ ಸೂಚ್ಯ ಸಂಗತಿಗಳು. ಯಸ್ಯ ಪ್ರಸಾದೇ ಸತತಂ ಪ್ರಸೀದೇಯು ಇಮಾಹ ಪ್ರಜಾ. ಯಾರ ಪ್ರಸನ್ನ ಪ್ರಸಾದದಿಂದ ಇಡೀ ಪ್ರಜಾವರ್ಗ ಅನ್ನುವಂಥದ್ದು ಸರ್ವದಾ ಸಂತೃಪ್ತಿಯಿಂದ ಸಮೃದ್ಧದಿಂದ ಇತ್ತೋ, ವಾಲ್ಮೀಕಿಗಳೇ ಹೇಳ್ತಾರೆ, ಅಯೋಧ್ಯೆಯಲ್ಲಿ ರಾಮನನ್ನು ನೋಡದ ಪ್ರಜೆ ಇರಲಿಲ್ಲಂತೆ ಹತ್ತಿರದಲ್ಲಿ, ಮತ್ತು ರಾಮ ನೋಡದ ಪ್ರಜೆ ಇರಲಿಲ್ಲ ಅಂತೆ. ಅರ್ಥ ಆಗಲಿಲ್ಲಲ್ಲ? ರಾಮನನ್ನು ನೋಡದವ ಅಂದರೆ ಅಷ್ಟು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬನನ್ನೂ ಕೂಡ ರಾಮ ಗಮನಿಸ್ತಾ ಇದ್ದ, ನೋಡ್ತಾ ಇದ್ದ, ಮಾತನಾಡ್ತಾ ಇದ್ದ. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಮ ಸಿಗ್ತಾ ಇದ್ದ. ಎಂಥವ? ಇಡೀ ಭರತ ವರ್ಷದ ಆಧಿಪತ್ಯವನ್ನು ಅಲಂಕಾರ ಮಾಡಿರ್ತಕ್ಕಂಥ ಮಹಾನುಭಾವ ಅವ. ಅದರಿಂದ ಲಕ್ಷ್ಮಣ ಹೇಳ್ತಾನೆ, ಯಾರ ಪ್ರಸನ್ನ ವದನದಿಂದ ಇಡೀ ಪ್ರಜೆಗಳು ಪ್ರಸನ್ನರಾಗ್ತಾ ಇದ್ರು, ಯಾರ ಒಂದು ಮುಗುಳ್ನಗೆಯಿಂದ ಇಡೀ ಪ್ರಜಾವರ್ಗದ ಮುಖದಲ್ಲೂ ಮುಗುಳ್ನಗೆಯು ಹಾಸಿ ಮಿಂಚುತ್ತಾಗಿತ್ತೋ ಅಂಥ ರಾಮ ಸರಾಮೋ ವಾನರೇಂದ್ರಸ್ಯ ಪ್ರಸಾದಮಭಿಕಾಂಕ್ಷತೆ ಅಂತ ಹೇಳ್ತಾರೆ. ಅಂಥ ನಮ್ಮ ರಾಮ, ಅಂಥ ನಮ್ಮ ಅಣ್ಣ ಇವತ್ತು ಸುಗ್ರೀವನ ಪ್ರಸಾದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಅಂತ. ಕಷ್ಟ ಅಲ್ವಾ? ಅಂಥ ರಾಮ ಅಂತ. ಶೋಕಾಭಿಭೂತೆ ರಾಮೇತು ಶೋಕಾರ್ತೆ ಶರಣಂಗತೆ ಕರ್ತುಮರ್ಹತಿ ಸುಗ್ರೀವ ಪ್ರಸಾದಂ ಹರಿಯೂತಪ. ನಮ್ಮಣ್ಣ ತುಂಬ ದುಃಖದಲ್ಲಿದ್ದಾನಪ್ಪ. ಶೋಕಾಭಿಭೂತೆ ರಾಮೇತು, ಬಹಳ ಆರ್ಥನಾಗಿದ್ದಾನೆ. ಒಂದು ರೀತಿ ಸಹಾಯವನ್ನು ಕೇಳಿಕೊಂಡು ಬರ್ತಾಗಿದ್ದಾನೆ. ಸುಗ್ರೀವನ ಹತ್ರ ಬರ್ತಾಗಿದ್ದಾನೆ. ಕರ್ತುಮರ್ಹತಿ ಸುಗ್ರೀವ. ಏನು ಹನುಮಂತ ಸುಗ್ರೀವ ಮಾಡ್ತಾನೋ, ಸಹಾಯ ಮಾಡ್ತಾನೋ ಹೇಳು? ಸುಗ್ರೀವ ಮಾಡ್ತಾನೋ ಇಲ್ಲವೋ ಅಂದರೆ ಎರಡು ಧ್ವನಿ ಅಲ್ವಾ? ಇಷ್ಟು ಹೇಳಿದ ಅಲ್ವಾ? ನಾನು ಯಾರು, ನಾನು ಎಲ್ಲಿಂದ ಬಂದವ, ನಮ್ಮ ವಂಶ ಎಂಥದ್ದು, ಇಂಥದ್ದು ಇತ್ಯಾದಿ ಎಲ್ಲ ಹೇಳುವಾಗ ಮುಂದೆ ರಾಮನೇ ಹೇಳುವಂಥದ್ದು ಬರ್ತದೆ. ಈ ಕಿಷ್ಕಿಂಧೆಯೂ ಕೂಡ ನನ್ನ ರಾಜ್ಯದ ಅಧೀನದಲ್ಲೇ ಬರ್ತಕ್ಕಂಥದ್ದು ಅಂತ. ಒಂದು ಅರ್ಥದಲ್ಲಿ ಏನಾಯ್ತು ಹೇಳಿ? ಇಷ್ಟು ಹೇಳ್ತಾ ಇಂಡೈರೆಕ್ಟಾಗಿ ಮತ್ತೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಪ್ರಸಾದದಂತೆ ಸುಗ್ರೀವನ ಹತ್ರ ಪ್ರಸಾದ ಕೇಳಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ ಅದರ ಇನ್ನೊಂದು ಧ್ವನಿ ನೋಡಿ, ಪ್ರಸಾದ ಅಂತ ಅವ ಭವಿಸೋದು ಬೇಡ, ಅವನ ಕೆಲಸ, ಅವ ಕರ್ತವ್ಯ ಅಂತ ಮಾಡಬೇಕವ, ನಮ್ಮ ಅಧೀನದಲ್ಲಿರುವವ ಅಂತ. ಅವ ನಮ್ಮ ಅಧೀನದಲ್ಲಿರುವವ. ನಾವು ಬಿಟ್ಟ ಜಾಗದಲ್ಲಿ ಇರತಕ್ಕಂಥವರು ಒಂದು ರೀತಿ ಸಾಮಂತ ರಾಜ. ಆದ್ದರಿಂದ ಕರ್ತುಮರ್ಹದ ಏನು ಮಾಡ್ತಾನೋ ಇಲ್ಲವೋ ಒಂದು ಧ್ವನಿ, ಇನ್ನೊಂದು ಧ್ವನಿ ಏನು ಮಾಡ್ಬೋದಲ್ವ, ಸುಗ್ರೀವ ಸಹಾಯ ಮಾಡೋದಲ್ವ ಅಂತ ಹೇಳಿ ಹರಿಯೂತಪ ಅಂತ ಹೇಳಿ ಮತ್ತೆ ಹನುಮಂತನ ಹತ್ರ ಆಂಜನೇಯನ ಹತ್ರ ಇಷ್ಟು ವಿಶದವಾಗಿ ಇಷ್ಟು ಸಂಗತಿಗಳನ್ನು ಎಲ್ಲ ಹೇಳಿ ಆದಮೇಲೆ ಆಂಜನೇಯ ಹೇಳ್ತಾನೆ, ಇಲ್ಲ ನಿಮ್ಮಂತಹ ವ್ಯಕ್ತಿಗಳ ಸಂಗಮವನ್ನು ನಮ್ಮ ಸ್ವಾಮಿ ಸುಗ್ರೀವನು ಕೂಡ ಬಯಸ್ತಾನೆ. ಯಾರಿಲ್ಲ ಅವನಿಗೀಗ, ಅವನವಾ ಅಂತ ಇದ್ದದ್ದು ಅವನಿಗೆ ಅವನ ಅಣ್ಣ ಮಾತ್ರ. ಅವನು ಬಿಟ್ಟಾಯ್ತಲ್ಲ, ಅವ ಕೈ ಬಿಟ್ಟಾಯಿತು, ಸಿಕ್ಕಿದರೆ ಪ್ರಾಣವನ್ನು ಕೂಡ ತೆಗಿತಾನೆ, ಅಂಥ ಸ್ಥಿತಿಗೆ ಬಂದಾಯಿತು. ಅದರಿಂದ ಈಗ ನಿಮ್ಮಂತಹ ಮಹಾ ತೇಜಸ್ವಿಗಳು, ಮಹಾವೀರ್ಯವಂತರು ಒಂದು ಪಕ್ಷ ನಮ್ಮ ಸುಗ್ರೀವನ ಕಡೆಗೆ ಸಿಕ್ಕಿದ್ದು ಹೌದಾದರೆ ಸುಗ್ರೀವನ ಬಲಕ್ಕೆ ಎಣೆ ಉಂಟ. ಇದನ್ನು ಬಹಳ ಹೃತ್ಪೂರ್ವಕವಾಗಿ ನಮ್ಮ ಸ್ವಾಮಿ ಸುಗ್ರೀವ ಸ್ವಾಗತಿಸ್ತಾನೆ. ಮತ್ತು ನಿಮ್ಮ ಕೆಲಸವನ್ನು ತನ್ನ ಸ್ವಂತ ಕೆಲಸ ಅನ್ನುವಂತಹ ರೀತಿಯಲ್ಲಿ ಮಾಡಿಕೊಡುವುದರಲ್ಲಿ ಎರಡು ಮಾತೇ ಇಲ್ಲ, ಅದಕ್ಕೆ ಸಂಶಯವೇ ಬೇಡ. ಅದರಿಂದ ಧೈರ್ಯದಿಂದ ನೀವು ಬರ್ಬೋದು ಅನ್ನತಕ್ಕಂತಹ ಒಂದು ರೀತಿಯ ಅಭಯ ನುಡಿಯನ್ನು ಲಕ್ಷ್ಮಣನಿಗೆ ಹೇಳ್ತಾ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗಲಿಕ್ಕೆ ಅಣಿಯಾಗ್ತಾನೆ ಆಂಜನೇಯ. ಹೆಂಗೆ ಕರ್ಕೊಂಡು ಹೋದ?
ನಮ್ಮಲ್ಲೆಲ್ಲ ಬಹಳ ಪ್ರಸಿದ್ಧ ಒಂದು ಚಿತ್ರ ಇದೆ. ಆಂಜನೇಯ ಕುತ್ಕೊಳ್ಳೋದು, ಹೆಗಲ ಮೇಲೆ ರಾಮ ಲಕ್ಷ್ಮಣರನ್ನು ಹೊತ್ಕೊಂಡು ಹೋಗೋದು, ಬಹಳ ಪ್ರಸಿದ್ಧ ಚಿತ್ರ. ಅದಿಲ್ಲಿ ಬರು. ವಾಲ್ಮೀಕಿಗಳು ಹೇಳ್ತಾರೆ, ಭಿಕ್ಷು ರೂಪಂ ಪರಿತ್ಯಜ್ಯ. ಇಷ್ಟು ಹೊತ್ತಿಗೆ ಮಾತನಾಡ್ತಾ ಇರುವಾಗ ಬ್ರಹ್ಮಚಾರಿಯಾಗಿ ಭಿಕ್ಷು ರೂಪದಲ್ಲೇ ಮಾತನಾಡ್ತಾ ಇದ್ದದ್ದು. ಈಗ ಬಿಟ್ಟವ ಅವನು ಆವಾಗಲೇ ಹೇಳಿದ್ದ, ನಾನು ನಿನ್ನೆ ಮಾತನಾಡುವಾಗಲೇ ಅವಾಗ ಹೇಳಿದ್ದ, ನಾನು ವೇಷ ಹಾಕ್ಕೊಂಡು ಬಂದವ, ನಿಜವಾಗಿ ನಂದು ವೇಷ ಇದಲ್ಲ, ಸತ್ಯ ಹೇಳ್ತಾನವ. ಅಂದರೆ ಕೆಲವರದ್ದು ಆ ಮುಖದ ವರ್ಚಸ್ ಹಾಗಿರ್ತದೆ. ನಾವೆಲ್ಲ ಹೇಳ್ತೇವೆ, ಅವರು ಬಂದರೆ ಹೀಗೆ ಹೇಳಬೇಕು, ಅವರು ಬಂದರೆ ಹಾಗೆ ಹೇಳಬೇಕು, ಅವರು ಬಂದರೆ ಏನೇನೋ ಮಾತನಾಡಬೇಕು ಅಂತ. ಆದರೆ ಮುಖ ಉಂಟಲ್ಲ, ಎಷ್ಟು ತೇಜಸ್ಸಿರ್ತದೆ ಹೇಳಿದರೆ, ನಾವು ಎಣಿಸಿದ್ದೆಲ್ಲ ಒಂದಾಗಿರ್ತದೆ, ಅವ್ರ ಮುಂದೆ ಹೇಳೋದು ಒಂದಾಗಿರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಕೃಷ್ಣ ರುಕ್ಮಿಣಿ ವಿವಾಹದ ಸಂದರ್ಭದಲ್ಲಿ ಅವರೆಲ್ಲ ಮಾತನಾಡ್ಕೊಳ್ತಾರೆ. ಯಾರು? ರುಗ್ಮಾಂಗದ, ರುಗ್ಮರಥ, ರುಗ್ಮಬಾಹು, ರುಗ್ಮಮಾಲಿ ಅವರೆಲ್ಲ ಇದ್ರಲ್ಲ, ಶಿಶುಪಾಲ ಮತ್ತು ಜರಾಸಂಧ, ಆ ಪಾರ್ಟಿಗಳೆಲ್ಲ ಇದ್ದವರು. ಅವರೆಲ್ಲ ಏನು ಮಾಡ್ತಾರೆ ಹೇಳಿದರೆ, ಒಂದು ಗೌಪ್ಯ ಸಭೆ ಮಾಡ್ತಾರೆ. ಗೌಪ್ಯ ಸಭೆ ಮಾಡಿ ಅವರು ಹೇಳ್ತಾರೆ, ಏನು ಹೇಳಿದರೆ, ನೋಡು, ಎಲ್ಲಾದರೂ ಇನ್ ಕೇಸ್ ಕೃಷ್ಣ ಬಂದರೆ ಅವನಿಗೆ ಸೀಟ್ ಕೊಡಬಾರ್ದು, ಅವನಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬಾರ್ದು, ಅವನು ನಿಂತ್ಕೊಂಡೇ ನಮ್ಮ ಪ್ರೋಗ್ರಾಮ್ ನೋಡಬೇಕು. ಚಹಾ ಬೇಕಾ, ಕಾಫಿ ಬೇಕಾ, ಜ್ಯೂಸ್ ಬೇಕಾ, ತಿಂಡಿ ತಿನ್ನು, ಊಟ ಮಾಡು, ನಥಿಂಗ್, ಏನೂ ಇಲ್ಲ, ಏನು ಮಾತನಾಡಲಿಕ್ಕಿಲ್ಲ ಅಂತ. ಆದರೆ ಎಲ್ಲರೂ ಕೂಡ ಮಾತನಾಡಿದ್ದು. ಕೃಷ್ಣ ಬಂದಾದ ಕೂಡಲೇ ದಿಂಗಮೂಢರಾದರು. ಅದಕ್ಕಿಂತ ಮುಂಚೆಲ್ಲೂ ರುಕ್ಮಿಣಿಯ ರೂಪವನ್ನೇ ಕಂಡು ದಿಂಗಮೂಢರಾಗಿದ್ದಾರೆ. ಹಿಂಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರಂತೆ. ಏನಾಗ್ತದೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಂತೂ ಎಲ್ಲರೂ ಕೂಡ ಮೊದಲೇ ತೀರ್ಮಾನ ಮಾಡಿದಂತೆ ಯಾವ ಕೆಲಸವನ್ನು ಕೂಡ ಕೃಷ್ಣ ಬಂದಾಗ ಮಾಡಲಿಲ್ಲ. ವೆರಿ ಕ್ಯಾರೆಕ್ಟರ್, ಅಂದರೆ ವೆರಿ ಪರ್ಸನಾಲಿಟಿ ಅಂತ. ಅದರಿಂದ ಅವನು ಸಹಜವಾಗಿ ಒಪ್ಕೊಂಡ. ನಾನು ಯಾಕೆ ಮತ್ತೆ ಸುಳ್ಳು ಹೇಳುವಂಥದ್ದು, ನಾನು ಭಿಕ್ಷು ವೇಷವನ್ನು ಹಾಕ್ಕೊಂಡವ ಹೊರತು ನಿಜವಾಗಿ ಭಿಕ್ಷುವಲ್ಲ. ಭಿಕ್ಷು ರೂಪಂ ಪರಿತ್ಯಜ್ಯ ವಾನರಂ ರೂಪಮಾಸ್ಥಿತ. ಈಗ ನಿಜವಾಗಿ ವಾನರ ರೂಪವನ್ನು ಧರಿಸಿದ ಆಂಜನೇಯ. ಮತ್ತು ಪೃಷ್ಠಮಾರೋಪ್ಯತೌ ವೀರೋ ಜಗಾಮ ಕಪಿಕುಂಜರ. ಎರಡು ಭುಜಗಳ ಮೇಲೆ ಅವರನ್ನು ಕೂರಿಸ್ಕೊಂಡ. ಎರಡು ಭುಜದ ಮೇಲೆ ಕೂರಿಸ್ಕೊಂಡ್ರೆ ಅವರು ಹಿಂಬದಿಗೆ ಬರ್ತಾರಲ್ಲ, ಹಿಂಬದಿಗೆ ಬರ್ತಾರೆ. ಅದರಿಂದ ಅವರನ್ನು ಹಿಂಬದಿಯಲ್ಲಿ ಕೂರಿಸ್ಕೊಂಡು, ಎರಡು ಅರ್ಥ, ಭುಜದ ಮೇಲೆ ಕೂರಿಸ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಅವನು ಒಂದು ಪಕ್ಷ ಹಿಂಗಿದ್ದರೆ ಅವನ ಈ ಭಾಗದಲ್ಲೂ ಕೂಡ ಆರಾಮ್ಸೆ ಆಚೀಚೆ ಕಾಲ ಹಾಕಿ ಕೂಡ ಕೂತ್ಕೊಳ್ಬೋದು. ಅದನ್ನು ಸುಂದರಕಾಂಡದಲ್ಲಿ ಮತ್ತೆ ಹೇಳ್ತಾನವ, ಆಂಜನೇಯ ಹೇಳ್ತಾನೆ, ತಾಯಿ ಅವರು ಬರೋದು ಯುದ್ಧ ಮತ್ತು ಎಂತೆಂಥದೋ ಒಂದಷ್ಟು ಸೈನಿಕರು ಸಾವು ನೋವು, ಯಾಕೆ ತಾಯಿ ಬಾ, ನಾನು ಕರ್ಕೊಂಡು ಹೋಗ್ತೇನೆ, ನಂದು ತಾಕತ್ ಅಲ್ಲಪ್ಪ, ಇಷ್ಟು ಚಿಕ್ಕದಿದ್ದು ನೀನು ಹೇಗೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳುವಾಗ ಬೃಹತ್ ಗಾತ್ರದ ಶಕ್ತಿಯಾಗಿ ಬೆಳಿತಾನೆ ಹನುಮಂತ. ತಾಯಿ ಸಾಕ ನಿಮ್ಮನ್ನು ಎತ್ಕೊಂಡು ಹೋಗಲಿಕ್ಕೆ? ಅದಕ್ಕೆ ಸೀತೆ ಹೇಳ್ತಾಳೆ, ಮತ್ತೊಬ್ಬ ವ್ಯಕ್ತಿಯ ದೇಹ ಸ್ಪರ್ಶವನ್ನು ನಾನು ಮಾಡೋದಿಲ್ಲ ಅಲ್ವಾ, ಅದು ಒಬ್ಬ ಪತಿವೃತ ಸ್ತ್ರೀಗೆ ಯುಕ್ತ ಅಲ್ಲ ಅಲ್ವಾ. ಅದರೊಟ್ಟಿಗೆ ಇನ್ನೊಂದು ಸಂಗತಿ ಏನು ಗೊತ್ತಾ, ಹಿಂಗೆ ಹೋದರೆ ಅದು ರಾಮನಿಗೆ ಸಲ್ಲಬೇಕಾದ ಮರ್ಯಾದೆ ಆಗೋದಿಲ್ಲ ಅಲ್ವಾ. ರಾಮನೇ ಬರಬೇಕು, ರಾವಣನನ್ನು, ನನ್ನ ಹೆಡೆಯನ್ನು ಮುಟ್ಟಿದ ಆ ದುರುಳನ ಕೈ ಮತ್ತು ಕೊರಳನ್ನು ಕತ್ತರಿಸಬೇಕು, ಮತ್ತು ನನ್ನನ್ನು ಕರ್ಕೊಂಡು ಹೋಗಬೇಕು. ಅದು ರಾಮನಿಗೆ ನಿಜವಾದಂತಹ ಮರ್ಯಾದೆ. ಬರಲಿ ನನ್ನ ರಾಮ ಅಂತ ಹೇಳ್ತಾಳೆ. ಅದೇ ರೀತಿ ರಾಮ ಲಕ್ಷ್ಮಣರನ್ನು ಈಗ ಬೆನ್ನ ಮೇಲೆ ಕೂರಿಸ್ಕೊಂಡು ಹೊತ್ಕೊಂಡು ಹೊರಟ ಆಂಜನೇಯ. ಹೋದ. ಎಲ್ಲಿಗೆ ಹೋದದ್ದು? ಸುಗ್ರೀವನ ಹತ್ರ ಹೋದದ್ದು. ಸುಗ್ರೀವನ ಹತ್ರ ಹೋಗಿ ಮಾತುಕತೆ ಪ್ರಾರಂಭ ಆಗ್ತದೆ. ಇವರು ಯಾರು ಅಂದರೆ ಅವನಿಗೆ ಆಂಜನೇಯ ಬರುವವರೆಗೆ ಅವು ಒಳಗಿನ್ನೂ ಕೂಡ ಬೇಗುದಿ ಅನ್ನುವಂಥದ್ದು ಬೈತಾ ಇದೆ. ಯಾರು 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 ಎಂಥದ್ದು ಕತೆ ಅಂತ. ಅದರಿಂದ ಏನು ಹೆದರಬೇಡಪ್ಪ, ಇವರು ನಮ್ಮ ಪಾಲಿಗೆ ಪರಮಾಪ್ತರು, ನಿನ್ನ ಉದ್ಧಾರಕ್ಕೆ ಅಂತ ಬಂದಂತಹ ಇಬ್ಬರು. ಇವರು ನಿನ್ನ ಸಖ್ಯವನ್ನು, ನಿನ್ನ ಸ್ನೇಹವನ್ನು ಬಯಸ್ತಾ ಇದ್ದರು. ನೀನು ಹೇಳಿದಂತೆ ನಿನ್ನ ಹಸ್ತವನ್ನು ಅವರಿಗೆ ಚಾಚಿದ ಹೌದಾದರೆ ಖಂಡಿತ ನಮ್ಮ ಕೆಲಸ ಆಗ್ತದೆ. ಒಂದು ಸಂಗತಿ ಇದೆ, ಹೆಂಡತಿ ವಿಚಾರಕ್ಕೆ ಬಂದಾಗ ಸುಗ್ರೀವ ಮತ್ತು ರಾಮ ಈಗ ಸದ್ಯಕ್ಕೆ ಸೇಮ್. ಇವನಿಗೂ ಹೆಂಡತಿ ಬರೀ ಹೆಸರು, ಆಧಾರ್ ಕಾರ್ಡಲ್ಲಿ ಮಾತ್ರ. ಸುಗ್ರೀವನಿಗೆ ಹೆಂಡತಿ ಹತ್ತಿರ ಇಲ್ಲ. ರಾಮನಿಗೂ ಕೂಡ ಹಾಗೆ, ಹೆಂಡತಿ ಹೆಸರು ಹೇಳಲಿಕ್ಕೆ ಮಾತ್ರ, ಹತ್ತಿರದಲ್ಲಿಲ್ಲ. ಇಬ್ಬರದ್ದು ಕೂಡ ಪಂಚಾಯತಿಗೆ ಸೇಮ್. ಆದರೆ ಸುಗ್ರೀವನಿಗೆ ಗೊತ್ತಿದೆ ಹೆಂಡತಿ ಎಲ್ಲಿದ್ದಾಳೆ ಅಂತ, ರಾಮನಿಗೆ ಪಾಪ ಅದೂ ಕೂಡ ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ. ಅದರಿಂದ ಇಬ್ಬರ ಕೂಡ ಅದನ್ನು ಆವತ್ತು ಇವನೇ ಹೇಳಿದ್ದ, ಕಬಂಧನೇ ಹೇಳಿದ್ದ,
ನಿನಗೆ ಸಹಾಯ ಮಾಡಬೇಕು ಅಂತ ನೀನು ಬಯಸುವಂತಹ ವ್ಯಕ್ತಿ ಇದ್ದಾನಲ್ಲ, ನಿನ್ನ ಸಮಾನ ವ್ಯಸನಿಯಾಗಿರಬೇಕು ಅಂತ, ನಿನಗೆ ಸರಿಯಾದಂತಹ ನಿನ್ನಂತೆ ದುಃಖದಲ್ಲಿರತಕ್ಕಂತಹ ವ್ಯಕ್ತಿ ಯಾರಾದರೂ ನಿನಗೆ ಸಿಕ್ಕಿದರೆ ನಿಜವಾಗಿ ಸಹಾಯ ಮಾಡ್ತಾನೆ ಅಂತ. ಈಗ ಸಿಕ್ಕಿದ ಸುಗ್ರೀವ, ಸಿಕ್ಕಿದ, ಸಮಾನ ಆಗಿರತಕ್ಕಂತಹ ವ್ಯಸನ ದುಃಖಗಳು, ಅದರಿಂದ ಮಾತುಕತೆಯಾಗ್ತದೆ. ಕೈ ಮುಂದೆ ಮಾಡುತ್ತಾನೆ ಸುಗ್ರೀವ, ಅಯ್ಯ ನಾವು ಸಖರಾಗೋಣ, ನಿನ್ನ ಎಲ್ಲ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗ್ತೇನೆ, ನನ್ನ ಕಷ್ಟ ಸುಖಕ್ಕೆ ನೀನು ಮತ್ತೆ ಪಾಲಾಗಬೇಕು, ಪಾಲ್ದಾರನಾಗಬೇಕು, ನಾವಿಬ್ಬರೂ ಕೂಡ ಮೈತ್ರಿ ಅನ್ನು ಬೆಳೆಸೋಣ, ನಾವು ಮಿತ್ರರಾಗೋಣ ಅಂತ ಹೇಳಿ ಬಾಹು ಪ್ರಸಾರವನ್ನು ಮಾಡಿದಾಗ, ಕೈಯನ್ನು ಮುಂದಕ್ಕೆ ಚಾಚಿದಾಗ ರಾಮನೂ ಕೂಡ ಒಂದು ಚೆನ್ನಾಗಿರತಕ್ಕಂತಹ ಆಲಿಂಗನವನ್ನು ಮಾಡಿ ಮೈತ್ರಿ ಎನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಆದರೆ ಒಂದು ಸಂಗತಿ ಹೇಳ್ತಾರೆ, ಇವರಿಬ್ಬರು ಹಾಗೆ ಆಲಿಂಗನದಿಂದ ಮಿತ್ರರಾದದ್ದು ಇಲ್ಲಿಗೆ ಮುಗಿಲಿಲ್ಲ. ಪಕ್ಕನೆ ಆಂಜನೇಯ ಒಂದು ಕೆಲಸ ಮಾಡ್ತಾನಂತೆ. ಏನು ಗೊತ್ತಾ, ಒಂದು ಬೆಂಕಿ ಹಾಕ್ತಾನಂತೆ, ಒಂದು ಅಗ್ನಿಯನ್ನು ಹಾಕಿ, ಬರೀ ಅಗ್ನಿ ಅಂತ ಹೇಳಿದರೆ ಬಿಸಿನೀರು ಬಿಸಿ ಮಾಡುವಂಥದ್ದು ಅಗ್ನಿ ಅಲ್ಲ, ಅಗ್ನಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಂಸ್ಕಾರ ಮಾಡಿ, ಸಂಸ್ಕಾರದಲ್ಲಿ ಅಗ್ನಿದೇವನನ್ನು ಅಲ್ಲಿ ಆವಾಹನೆ ಮಾಡಿ, ಆ ಅಗ್ನಿಯನ್ನು ಸಾಕ್ಷಿಯಾಗಿರಿಸ್ಕೊಂಡು ಇವರಿಬ್ಬರನ್ನು ಕೂಡ ಮಿತ್ರನನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಅಂದರೆ ಅಗ್ನಿ ಸಾಕ್ಷಿಕ ಆಗಿರತಕ್ಕಂತಹ ಮೈತ್ರಿ. ಅದನ್ನು ಹೇಳ್ತಾರೆ, ತಥೋಗ್ನಿಂ ದೀಪ್ಯಮಾನಂತೌ ಚಕ್ರತುಶ್ಚ ಪ್ರದಕ್ಷಿಣಂ ಸುಗ್ರೀವೋ ರಾಘವಶ್ಚೈವ ವಯಸ್ಯತ್ವಂ ಉಪಾಗತೌ. ಹನುಮಂತ ಆಂಜನೇಯ ಸ್ವಾಮಿ ಆ ರೀತಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಂಸ್ಕಾರ ಪೂರ್ವಕವಾಗಿ ಅಗ್ನಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿ ಆದಮೇಲೆ ಇಬ್ಬರೂ ಕೂಡ ತಥೋಗ್ನಿಂ ದೀಪ್ಯಮಾನಂ ತೌ ಚಕ್ರತುಶ್ಚ ಪ್ರದಕ್ಷಿಣಂ ಸುತ್ತು ಬಂದರು. ನಿಮಗೀಗ ಪಟ್ಟ ತಲೆಗೆ ಬರೋದು ಯಾವುದು ಹೇಳಿ? ಅಗ್ನಿಯನ್ನು ಇಟ್ಕೊಂಡು ಸುತ್ತು ಬರೋದು ಯಾವಾಗ ಅಲ್ವಾ? ಈಗ ಸುಗ್ರೀವ ಮತ್ತು ರಾಮನಿಗೆ ಮದುವೆ ಆಗ್ತಾ ಇರೋದಾ? ಮೈತ್ರಿ ಅಲ್ವಾ? ಇದೇ ನೋಡಿ ವ್ಯತ್ಯಾಸ. ನಮ್ಮಲ್ಲಿ ಏನಾಗಿದೆ ಹೇಳಿದರೆ, ಕೆಲವೊಂದು ಸರ್ತಿ ಸತ್ಯ ಸಂಗತಿಗಳನ್ನು ಹೇಳಿದರೂ ಕೂಡ ಅಪತ್ಯ ಆಗ್ತದೆ, ಅದು ಕರಗೋದಿಲ್ಲ. ನಿಜವಾಗಿ ಹೆಂಡತಿ ಕೂಡ ಫಸ್ಟ್ ಏನಾಗಬೇಕು ಗೊತ್ತಾ? ಆಕೆ ಮಿತ್ರೆ ಆಗಬೇಕು. ಗಂಡನ ಫಸ್ಟ್ ಫ್ರೆಂಡ್ ಯಾರು ಅಂತ ಹೇಳಿದರೆ ಹೆಂಡತಿ. ಅಂದರೆ ಯಾರ ಹತ್ರವೂ ಹೇಳಲಿಕ್ಕಾಗದ ಸಂಕಟದ ಮಾತನ್ನು ನನ್ನ ಹತ್ರ ಹೇಳಿ ಅಂತ ಕಿವಿ ಅಗಲ ಮಾಡತಕ್ಕಂಥ ಒಬ್ಬ ಕ್ಯಾರೆಕ್ಟರ್ ಉಂಟಲ್ಲ, ಹೆಂಡತಿ ಆಗಬೇಕು. ಹೆಂಡತಿ ಗಂಡನಿಗೆ ಹಂಗಾಗಬೇಕು, ಗಂಡ ಹೆಂಡತಿಗೆ ಹಂಗೆ. ಅದರಿಂದಲೇ ಒಂದೊಂದು ಹೆಜ್ಜೆ ಇಡುವಾಗ ಸಪ್ತಪದಿ ಅಂತ ಇದೆಯಲ್ವ ನಮ್ಮಲ್ಲಿ, ಸಪ್ತಪದಿಯಲ್ಲಿ 7ನೇ ಹೆಜ್ಜೆಗೆ ಏನು ಹೇಳ್ತಾರೆ ಗೊತ್ತಾ? ಸಖಾ ಸಪ್ತಪದಿ ಭವ. ನೋಡು, ಅಗ್ನಿಯನ್ನು ಸಾಕ್ಷಿಯಾಗಿಟ್ಕೊಂಡು ನಾವು 7 ಹೆಜ್ಜೆ ಇಟ್ಟಾಯಿತು. 7ನೇ ಹೆಜ್ಜೆಯ ಮೀನಿಂಗ್ ಏನು ಹೇಳಿದರೆ, ನೀನು ಇನ್ನು ಮುಂದೆ ಲೈಫ್ ಲಾಂಗ್ ನನ್ನ ಮಿತ್ರಳಾಗಿರಬೇಕು, ನನ್ನ ಸ್ನೇಹಿತೆಯಾಗಿರಬೇಕು ಅಂತ. ಪುರೋಹಿತರು ಹೇಳ್ತಾರೆ. ಈಗ ಅದನ್ನೆಲ್ಲ ಸೀರಿಯಸ್ಸಾಗಿ ಯಾರು ತಗೊಳ್ತಾರೆ? ಆದರೆ ಬೆಂಕಿ ಅಂದರೆ ಅಗ್ನಿಯನ್ನು ಇಟ್ಟುಕೊಂಡು ಆ ರೀತಿ ಪ್ರದಕ್ಷಿಣೆ ಬಂದ ಹಿನ್ನೆಲೆ ಏನು ಅಂತ ಹೇಳಿದರೆ, ದಾರ್ಢ್ಯ, ಗಟ್ಟಿಯಾಗಿರತಕ್ಕಂತಹ ಮೈತ್ರಿ. ಅದಕ್ಕೆ ಮಧ್ಯಕ್ಕೆ ಪುರೋಹಿತ ಆದದ್ದು ಯಾರು? ಆಂಜನೇಯ. ಅಷ್ಟು ಕೆಲಸ ಮಾಡ್ತಾನೆ. ಸುಮ್ಮನೆ ನಾಳೆ ಮತ್ತೆ ಹೇಳಬಾರದಲ್ಲ ಸುಗ್ರೀವ, ರಾಮನ ಮೇಲೆ ಸಂಶಯ ಇಲ್ಲ, ನಾಳೆ ಮತ್ತೆ ಅದು ಹೀಗೆ ಹೆಂಡತಿಗನ್ನು ಕಳ್ಕೊಂಡವ ದುಃಖದಿಂದ ಹೇಳಿದ್ದಪ್ಪ, ಅದನ್ನೆಲ್ಲ ನೀನು ಅಷ್ಟು ಸೀರಿಯಸ್ಸಲ್ಲೇ ತಗೊಳ್ಳೋದಾ ಅಂತ ಹೇಳಿದರೆ ಕಷ್ಟ ಆದೀತು. ಆದ್ದರಿಂದ ಅಗ್ನಿಯನ್ನು ಇಟ್ಕೊಂಡು, ಅಗ್ನಿ ಸಾಕ್ಷಿಕವಾಗಿ ಹೇಳಿದ್ದು, ಅಗ್ನಿ, ಸೂರ್ಯ, ಚಂದ್ರ, ಗಾಳಿ, ವಾಯು, ವಿಶ್ವೇ ದೇವತೆಗಳು ಇವರೆಲ್ಲರೂ ಕೂಡ ನಮ್ಮ ನಿತ್ಯ ಕರ್ಮವನ್ನು ನೋಡ್ತಕ್ಕಂತಹ ಸಾಕ್ಷಿಗಳು. ಯಾರಿಗೆ ಬೇಕಿದ್ರೂ ಮೋಸ ಮಾಡ್ಬೋದು, ಇವರಿಗೆಲ್ಲ ಮೋಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಈಗ CC ಕ್ಯಾಮರೆಲ್ಲ ಈಗ ಬಂದದ್ದು, ಅದನ್ನು ನೋಡ್ಬೋದು, ಅದರ ರೆಕಾರ್ಡ್ ತೆಗಿಬೋದು, ಏನು ಮಾಡಿದ್ದಾರೆ ಅಂತ. ಮೊದಲಿಂದಲೂ ಇದೆ. ನಮ್ಮ ಶಾಸ್ತ್ರದ ಪ್ರಕಾರವೂ ಕೂಡ CC ಕ್ಯಾಮರಾ. ಸೂರ್ಯ ಇದ್ದಾನಲ್ಲ ಎಲ್ಲಕ್ಕಿಂತ ಜಗತಃ ಕರ್ಮ ಸಾಕ್ಷಿಂ, ಸೂರ್ಯನನ್ನು ಕರೆದದ್ದು ಋಷಿಗಳು. ಸೂರ್ಯ ಇದ್ದಾನಲ್ಲ ಜಗತ್ತಿನ ಕರ್ಮಕ್ಕೆ ಸಾಕ್ಷಿಯವ, ಅವ ನೋಡ್ತಾನೆ. ಚಂದ್ರ, ಸೂರ್ಯ ರಾತ್ರಿ ಹೊತ್ತಲು ಸೂರ್ಯ ಇಲ್ಲ, ಆ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟ? ಚಂದ್ರನಿಗೆ ಕೊಟ್ಟ. ಅಮಾವಾಸ್ಯೆ ದಿವಸ ಸೂರ್ಯನೂ ಇಲ್ಲ, ರಾತ್ರಿ ಹೊತ್ತು ಚಂದ್ರನೂ ಇಲ್ಲ, ಆ ಜವಾಬ್ದಾರಿ ಯಾರಿಗೆ ಕೊಟ್ಟ? ದೀಪಕ್ಕೆ, ಅಗ್ನಿಗೆ ಕೊಟ್ಟ. ಯಾರಾದರೂ ಒಬ್ಬರು ಕೆಲಸ ಮಾಡಿಯೇ ಮಾಡ್ತಾರೆ, ನೋಡಿಯೇ ನೋಡ್ತಾರೆ. ಅದು ಸಾಲದು ಎಂಬಂತೆ ಶ್ರವಣ ದೇವತೆಗಳು ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು ನೋಡ್ತಾ ಇರ್ತವೆ, 12 ಜನ. ಆದ್ದರಿಂದಲೇ 13ನೇ ದಿವಸ ಶ್ರವಣಾರಾಧನೆ ಅಂತ ಮಾಡೋದು. ಇದೆಲ್ಲ ಸಂಗತಿಗಳು. ಅದರಿಂದ
ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು 3 ಪ್ರದಕ್ಷಿಣೆ ಬಂದು ಮತ್ತೆ ಮೈತ್ರಿಯನ್ನು ಗಟ್ಟಿ ಮಾಡಿದ್ದಾಯಿತು. ಇಷ್ಟೆಲ್ಲ ಆದಮೇಲೆ ಅವನು ಹೇಳ್ತಾನೆ, ಸುಗ್ರೀವನ ಮಾತು ಪ್ರಾರಂಭ ಆಗ್ತದೆ. ತಾನು ಇಲ್ಲಿ ಇರುವಂತಹ ಹಿನ್ನೆಲೆ ಯಾಕೆ, ಏನು ಸಮಸ್ಯೆ ಆದದ್ದು. ಅವನು ಫಸ್ಟ್ ಹೇಳುವಾಗಲೇ ಹೇಳ್ತಾನೆ, ರಾಜನಾಗಿರಬೇಕಾದವ, ಯುವರಾಜ ಪದವಿ ನನಗೆ ಪ್ರಾಪ್ತ ಆಗಿತ್ತು. ನನ್ನ ಅಪ್ಪ ಯಾರು, ರಕ್ಷರಜಸ್ಸವ, ಅವನಿಗೆ ವಾಲಿ ಮೇಲೆ ಪ್ರೀತಿ, ನಿಜವಾಗಿ ಸಹಜವಾಗಿ ಅವ ದೊಡ್ಡವ. ಆದ್ದರಿಂದ ರಾಜನಾದ ನನ್ನ ಅಣ್ಣ ವಾಲಿ, ನಾನು ಯುವರಾಜನಾದೆ. ಒಟ್ಟಿಗೆ ಒಳ್ಳೆಯದಲ್ಲೇ ಇತ್ತಪ್ಪ. ಯಾವುದೋ ಒಂದು ಕಾರಣ, ಆ ಕಾರಣದಿಂದಾಗಿ ಏನಾಯಿತು ಅಂತ ಹೇಳಿದರೆ, ಕಾಡಲ್ಲಿ ಅಲೆದಾಡ್ತಕ್ಕಂತಹ ದುಸ್ಥಿತಿ ನನಗೆ ಬಂದು ಹೋಯಿತು. ಅಹಂ ವಿನಿಕೃತೋ ರಾಮ ಚರಾಮೀಹ ಭಯಾರ್ದಿತಃ ಅಂತ. ನಾನು ಸೋತೆ, ಅಣ್ಣನ ದ್ವೇಷದಿಂದ ನಾನು ಕಂಪ್ಲೀಟಾಗಿ ಸೋತು ಬಿಟ್ಟೆ. ಒಟ್ಟಂತದಲ್ಲಿ ಗುರಿ ಇಲ್ಲದಂತೆ ಅಡವಿಯಲ್ಲಿ ಅಟವಿ ಮಾಡ್ತಾ ಇದ್ದೇನೆ ಅಂತ, ಅಂದರೆ ಅಲೆದಾಡ್ತಾ ಇದ್ದೇನೆ ಅಂತ. ಮತ್ತೆ ಹೃತಭಾರ್ಯ ವನೇ ತ್ರಸ್ತಃ ದುರ್ಗಮೇ ತದು ಪಶ್ಯತ. ಈಗ ದುರ್ಗಮಾಗಿರ್ತಕ್ಕಂಥ ಕಾಡಲ್ಲಿ ಏನು ತೊಂದರೆ ಇಲ್ಲ. ಈಗ ಸೆಕೆ ಕಾಲದಲ್ಲಿ ನಾವು ದುಡ್ಡಿದ್ದವರು ಕೂಡ ಕಾಡಿಗೆ ಹೋಗಬೇಕು, ಸ್ವಲ್ಪ ತಂಪಲ್ಲಿರ್ತದೆ ಅಂತ ಹೊರಡ್ತಾರೆ, ಹಣ ಖರ್ಚು ಮಾಡಬೇಕಲ್ಲ. ಸೆಕೆ ವೈಶಾಖದಲ್ಲಿ, ಮಳೆಗಾಲದಲ್ಲಿ ಕಾಡು ಒಳ್ಳೆಯದ? ಅವಾಗ ಹೇಳ್ತಾನೆ, ಹೆಂಡತಿಯನ್ನು ಕಳ್ಕೊಂಡೆ, ಮತ್ತೆ ವನದಲ್ಲಿ ಒಂದು ಗೊತ್ತು ಗುರಿ ಇಲ್ಲದಂತೆ ತಿರುಗಾಡ್ತಾ ಇದ್ದೇನೆ. ಇಷ್ಟು ಮಾತ್ರವಾ? ದುರ್ಗಮೆ, ಕಾಡಾದರೂ ಹಿಂಗಿದೆ. ಅವನು ಸ್ವಯಂ ವಾನರ, ಅವನೇ ಹೇಳ್ತಾನೆ, ಇದು ನಮಗೆ ಕಷ್ಟ ಇದೆ ಇಲ್ಲಿ ತಿರುಗಾಡಲಿಕ್ಕೆ. ಅಂತಹ ಅತ್ಯಂತ ದುಃಖದಿಂದ ಗಮನ ಆಗಲಿಕ್ಕೆ ಯೋಗ್ಯ ಆಗಿರತಕ್ಕಂಥ ಈ ಕಾಡಲ್ಲಿ ನಿತ್ಯ ತಿರುಗಾಡ್ತಾ ಇದ್ದೇನಪ್ಪ. ಏನಾಗ್ತದೆ ಒಂದೊಂದು ದಿವಸದ ಸೂರ್ಯೋದಯ ಆಗಿ ಸೂರ್ಯ ಅಸ್ತಮಾನ ಆಗುವಾಗ ನನ್ನ ಜೀವನದಲ್ಲಿ ಏನು ಘಟನೆ ಘಟಿಸ್ತದೆ ಅನ್ನುವಂಥದ್ದನ್ನು ಊಹೆ ಮಾಡಲಿಕ್ಕೂ ಕೂಡ ಆಗದಂತಹ ಸ್ಥಿತಿಯಲ್ಲಿ ಅತಂತ್ರದ ಒಂದು ರೀತಿಯ ಬದುಕನ್ನು ಸವಿಸ್ತಾ ಇದ್ದೇನೆ, ಕಷ್ಟ ಆಗಿದೆ ಅಂತ ಅವಾಗ ಹೇಳ್ತಾನೆ. ಯಾವಾಗ ಹೃತ ಭಾರ್ಯ ಅನ್ನುವಂಥ ಶಬ್ದವನ್ನು ಹೇಳಿದ್ನೋ, ಸುಗ್ರೀವ ಬಹಳ ಚಾಣಾಕ್ಷವ, ಮುಂದೆ ಗೊತ್ತಾಗ್ತದೆ ಸುಗ್ರೀವನ ಕ್ಯಾರೆಕ್ಟರ್ ಎಂಥದ್ದು ಅಂತ ಮುಂದೆ ಗೊತ್ತಾಗ್ತದೆ. ಬಹಳ ಚಾಣಾಕ್ಷವ. ಅದರಿಂದ ಬೇಕು ಅಂತ ಹೆಂಡತಿಯನ್ನು ಕಳ್ಕೊಂಡ ನಾನು ಅಂತ ಹೇಳಿದ. ಇಲ್ಲದಿದ್ದರೆ ಯಾಕೆ ಹೇಳಬೇಕಿತ್ತು, ಸುಮ್ಮನೆ ಬೇರೆ ವಿಚಾರಗಳ ಪ್ರಸ್ತಾವ ಮಾಡ್ಬೋದಿತ್ತು. ಹೆಂಡತಿಯನ್ನು ಕಳ್ಕೊಂಡ ನಾನು ಅಲೆದಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ಈ ಮಾತು ಕೇಳಿ ಆದ ಕೂಡಲೇ ರಾಮ ಸುಗ್ರೀವನಿಗೆ ಹೇಳ್ತಾನೆ, ಹೆದರಬೇಡಪ್ಪ, ಏನೇನು ಹೆದರಬೇಡ. ಉಪಕಾರ ಫಲಂ ಮಿತ್ರಂ ವಿದಿತಮ್ಮೆ ಮಹಾಕಪೇ ವಾಲಿನಂ ತಂ ವದಿಷ್ಯಾಮಿ ತವ ಭಾರ್ಯ ಅಪಹಾರಿಣಂ ಅಂತ. ನನಗೊತ್ತಿದೆ ಫ್ರೆಂಡ್ಶಿಪ್ಪಿನ ಫಲ ಯಾವುದು, ಮೈತ್ರಿಯ ಫಲ ಯಾವುದು. ಈಗ ನಾನು ಇನ್ನೊಬ್ಬ ವ್ಯಕ್ತಿ ಮಿತ್ರರು ಅಂತಾದರೆ ಆ ಮೈತ್ರಿ ಅನ್ನುವಂಥದ್ದು ಎಲ್ಲವೂ ಅಭಿವ್ಯಕ್ತ ಆಗ್ತದೆ ಹೇಳಿದರೆ, ನನಗೆ ಕಷ್ಟ ಬಂದಾಗ ಅವ ಸಹಾಯ ಮಾಡುವಾಗ. ಮತ್ತಿಲ್ಲದಿದ್ದರೆ ಎಂಥದ್ದು ಫ್ರೆಂಡ್ಶಿಪ್ಪು, ಸುಮ್ಮನೆ ಹೇಳಲಿಕ್ಕ ಅಲ್ವಲ್ಲ. ಅದು ರಾಮ ಹೇಳ್ತಾನೆ, ನನಗೆ ಗೊತ್ತಿದೆ. ಉಪಕಾರ ಫಲಂ ಮಿತ್ರಂ, ಮೈತ್ರಿ ಅಂತ ಹೇಳಿದರೆ ಏನು, ಮಿತ್ರ ಅಂತ ಹೇಳಿದರೆ ಯಾರು, ತನ್ನ ಮತ್ತೊಬ್ಬ ಮಿತ್ರನಿಗೆ ಕಷ್ಟ ಬಂದಾಗ ಅವನಿಗೆ ಸಹಾಯ ಮಾಡಿ ಆ ರೀತಿಯಲ್ಲಿ ಉಪಕಾರವನ್ನು ಮಾಡ್ತಕ್ಕಂಥವನೇ ಮಿತ್ರ ಅನ್ನುವಂಥದ್ದು. ವಿದಿತಮ್ಮೆ, ನನಗದು ತಿಳಿದಿದೆ. ವಾಲಿನಂ ತಂ ವದಿಷ್ಯಾಮಿ, ಹೆದರಬೇಡ, ನಿನಗಿರ್ತಕ್ಕಂತಹ ದೊಡ್ಡ ಸಂಕಷ್ಟ ವಾಲಿ, ಹೆದರಬೇಡ. ವಾಲಿನಂ ತಂ ವದಿಷ್ಯಾಮಿ, ಖಂಡಿತ ಅವನನ್ನು ಸಂಹಾರ ಮಾಡುತ್ತೇನೆ. ತವ ಭಾರ್ಯ ಅಪಹಾರಿಣಂ. ಯಾಕೆ ನೋಡಿ, ಹೆಚ್ಚು ವಿಷಯ ಗೊತ್ತಿಲ್ಲ, ಅದನ್ನು ಮುಂದಕ್ಕೆ ಕೇಳ್ತಾನೆ ರಾಮ. ಈಗ ಸದ್ಯಕ್ಕದು ಹೆಚ್ಚು ವಿಷಯ ಗೊತ್ತಿಲ್ಲ, ಅದರಿಷ್ಟು ಮಾತ್ರ ಕೇಳಿದ್ದಾನೆ. ಏನು ಕೇಳಿದ್ದಾನೆ? ಹೆಂಡತಿಯನ್ನು ಅಪಹರಣ ಮಾಡಿದ ಅಣ್ಣ ತಪ್ಪಲ್ವಾ? ಅಣ್ಣನ ಹೆಂಡತಿ ತಮ್ಮನಿಗೆ ಅತ್ತಿಗೆ ಮಾತೃ ಸಮಾನ, ತಮ್ಮನ ಹೆಂಡತಿ ಅಣ್ಣನಿಗೆ ಭಗಿನಿ ಅಥವಾ ಕುಮಾರಿ ಸಮಾನ. ಆಕೆಯನ್ನು ಅಪಹಾರ ಮಾಡೋದು, ಆಕೆಯನ್ನು ಭೋಗವಸ್ತುವಿನಂತೆ ಕಾಣೋದು, ಇದು ರಾಮನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಒಂದು ರೀತಿ ಒಂದು ಸ್ವಾಹಾಕಾರವನ್ನು ಹಾಕುವಂತೆ, ಆಹುತಿಯನ್ನು ಹಾಕುವಂತೆ ಸ್ವಯಂ ಹೆಂಡತಿಯನ್ನು ಕಳ್ಕೊಂಡವ. ಇಂಥದ್ದೆಲ್ಲ ವಿಚಾರ ಕೇಳಿದಾಗ ರಾಮ ನಿಜವಾಗಿ ಕಂಪಿಸ್ತಾನೆ. ನಾನು ಗ್ಯಾರಂಟಿ ಅವನನ್ನು ಉಳಿಸೋದಿಲ್ಲ, ಹೆದರಬೇಡ, ನಿನಗೆ ಅದರ ಬಗ್ಗೆ ಚಿಂತೆಯೇ ಬೇಡ ಅನ್ನುವಂತಹ ಅಭಯವನ್ನು ಮೊದಲು ಕೊಟ್ಟ. ಈ ರೀತಿಯಾಗಿ ಸೀತಾ
ಆಕೆಯನ್ನು ಹುಡ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದ ರೀತಿಯ ಮಾತುಗಳನ್ನು ಸುಗ್ರೀವನೂ ಕೂಡ ಹೇಳ್ತಾನೆ. ನಾನು ಗ್ಯಾರಂಟಿ ಸೀತೆಯನ್ನು ಹುಡುಕತಕ್ಕಂಥ ಕೆಲಸ ಮಾಡ್ತೇನೆ. ನಿನಗೆ ಆಕೆಯನ್ನು ಕರ್ಕೊಂಡು ಹೋಗಿರ್ತಕ್ಕಂತಹ ವ್ಯಕ್ತಿ, ಅವ ಯಕ್ಷ ಆಗಿರಲಿ, ಅವ ಗಂಧರ್ವ ಆಗಿರಲಿ, ಕಿನ್ನರ ಆಗಿರಲಿ, ಅವ ರಾಕ್ಷಸ ಆಗಿರಲಿ, ಅವ ಸ್ವರ್ಗದಲ್ಲಿರಲಿ, ಅವ ನರಕದಲ್ಲಿರಲಿ, ಎಲ್ಲೇ ಇರಲಿ, ಅವ ಶಿಕ್ಷೆಗೆ ಅರ್ಹನಾಗಿರ್ತಕ್ಕಂಥವ, ಅವನನ್ನು ಬಿಡುವಂತಹ ಪಂಚಾತಿಕೆ ಇಲ್ಲ ರಾಮಚಂದ್ರ. ಆಕೆಯನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿ ನಿಮ್ಮೀರುವರನ್ನು ಒಟ್ಟು ಮಾಡತಕ್ಕಂತಹ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ನಾನೂ ಕೂಡ ನಿನ್ನ ಮಿತ್ರ, ಅದರಿಂದ ಆ ಕೆಲಸವನ್ನು ನಾನೂ ಕೂಡ ಮಾಡುತ್ತೇನೆ ಅಂತ. ಇಂಡೈರೆಕ್ಟಾಗಿ ಏನಾಯಿತು ಗೊತ್ತಾ? ಸುಗ್ರೀವನಿಗಿರತಕ್ಕಂತಹ ಅತ್ಯಂತ ದೊಡ್ಡ ಆಪತ್ತು ವಾಲಿ, ಅದನ್ನು ರಾಮ ಹೇಳ್ತಾನೆ ನಾನು ಸಂಹಾರ ಮಾಡ್ತೇನೆ ಅಂತ. ರಾಮನಿಗೀಗ ಆಗಬೇಕಾದಂತಹ ಕೆಲಸ ಸೀತೆಯ ಗುರುತು ಮತ್ತು ಸೀತೆ ಎಲ್ಲಿದ್ದಾಳೆ, ಆಕೆಯನ್ನು ಕರ್ತಕ್ಕಂತಹ ಬಗೆ ಹೇಗೆ ಅಂತ ಅದನ್ನು ಸುಗ್ರೀವ ಮಾಡ್ತೇನೆ ಅಂತ ಹೇಳಿದ. ಅಂದರೆ ಇವನಿಗೆ ಬೇಕಾದದ್ದನ್ನು ಅವ ಮಾಡ್ತೇನೆ ಅಂತ ಹೇಳಿದ, ಅವನಿಗೆ ಬೇಕಾದದ್ದನ್ನು ಇವ ತಾನು ಮಾಡ್ತೇನೆ ಅಂತ ಹೇಳಿದ. ಒಂದು ರೀತಿ ಮೈತ್ರಿ ಫಲ ಅನ್ನುವಂಥದ್ದು ಅವರ ಉದ್ಘೋಷಣೆಯೊಂದಿಗೆ ಅದು ಆ ದಿವಸ ಸ್ಥಾಪಿತ ಆಯಿತು. ಒಂದು ಸಂಗತಿ ಹೇಳ್ತಾರೆ ವಾಲ್ಮೀಕಿಗಳು, ಈ ಸುಗ್ರೀವ ಮತ್ತು ರಾಮ ಇವರಿಬ್ಬರ ಮೈತ್ರಿ ಅನ್ನುವಂಥದ್ದೇನಿದೆ ಅದೊಂದು ಅದ್ಭುತ ಕ್ಷಣ ಆಗಿತ್ತು. ಸೀತಾ ಕಪೀಂದ್ರ ಕ್ಷಣದಾಚರಣಂ ರಾಜೀವ ಹೇಮಜ್ವಲನೋಪಮಾನಿ ಸುಗ್ರೀವ ರಾಮ ಪ್ರಣಯ ಪ್ರಸಂಗೇ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ ಅಂತ. ಒಂದೇ ಘಟನೆ, ಸುಗ್ರೀವ ಮತ್ತು ರಾಮ ಈಗ ಒಟ್ಟಾದರು, ಮಿತ್ರರಾದರು. ಈ ಸಂದರ್ಭದಲ್ಲಂತೆ ವಾಲ್ಮೀಕಿಗಳು ಹೇಳ್ತಾರೆ, ಕಮಲದ ಎಸಳಿನಂತೆ ಕಣ್ಣಿರತಕ್ಕಂತಹ ಸೀತೆ ಯಾರಿದ್ದಾಳೆ, ಆ ಸೀತೆಯ ಎಡಕಣ್ಣು ಸ್ಫುರಣ ಆಯಿತಂತೆ. ಸೀತೆಯ ಎಡಗಣ್ಣು ಅಲಾಡ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಅದೇ ಹೊತ್ತಿಗೆ ಸೇಮ್ ಟೈಮ್, ಅದೇ ಹೊತ್ತಿಗೆ ಬಂಗಾರದ ಕಣ್ಣನ್ನು ಹೊಂದಿರತಕ್ಕಂತಹ ವಾಲಿಯ ಎಡಕಣ್ಣೂ ಕೂಡ ಅದರ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಅದೇ ಹೊತ್ತಿಗೆ, ಇದು ಯಾವುದು ಬೇರೆ ಬೇರೆ ಅಲ್ಲ, ಒಂದೇ ಹೊತ್ತಿಗೆ, ಅದೇ ಹೊತ್ತಿಗೆ ರಾವಣನ ಅಂತಃಪುರದಲ್ಲಿದ್ದ ರಾಕ್ಷಸರ ಎಡಗಣ್ಣುಗಳು ಕೂಡ ಸ್ಫುರಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಯಾಕೆ ಹೇಳ್ತಾರ್ರಿ? ಕಣ್ಣ ಅದರಲ್ಲಿ ಏನಿದೆ ವಿಶೇಷ? ಅದು ಎಲ್ಲರದ್ದು ಕೂಡ ಎಡಗಣ್ಣೆ. ಸೀತೆಯದ್ದು ಕೂಡ ಎಡಗಣ್ಣು, ವಾಲಿಯದ್ದು ಕೂಡ ಎಡಗಣ್ಣು, ರಾಕ್ಷಸರದ್ದು ಕೂಡ ಎಡಗಣ್ಣು, ಎಲ್ಲರದ್ದು ಕೂಡ ಎಡಗಣ್ಣೇ ಕಂಪಿಸ್ಲಿಕ್ಕೆ ಪ್ರಾರಂಭ ಆದದ್ದು. ಏನದ್ರ ವಿಶೇಷ? ಒಂದು ಸಂಗತಿ ಇದೆ, ಅದು ಶಕುನ. ರಾಮ ಮತ್ತು ಸುಗ್ರೀವ ಮಿತ್ರರಾದಾಗ, ಮೈತ್ರಿ ಭಾವವನ್ನು ತಾಳಿದಾಗ ಸೀತೆಯ ಎಡಗಣ್ಣು ಸ್ಫುರಿಸಿತು. ಹೆಣ್ಣುಮಕ್ಕಳಿಗೆ ಎಡಗಣ್ಣು ಸ್ಫುರಿಸಿದರೆ ಬಹಳ ಒಳ್ಳೆಯದು ಅಂತ ಅರ್ಥ, ಶುಭ ಶಕುನ ಅಂತ. ಗಂಡಸರಿಗಲ್ಲ, ಗಂಡಸರಿಗೆ ಎಡಗಣ್ಣು ಅದರಿದ್ರೆ ಅಶುಭ ಅಂತ ಅರ್ಥ. ವಾಲ್ಮೀಕಿಗಳು ಏನು ಚಮತ್ಕಾರದಲ್ಲಿ ಹೇಳ್ತಾರೆ, ಇವರ ಈ ಮೈತ್ರಿ ಪ್ರಸಂಗ ಸೀತೆಯ ಪಾಲಿಗೆ ಶುಭ ಆಯಿತು, ವಾಲಿಯ ಪಾಲಿಗೆ ಅಶುಭ ಆಯಿತು, ರಾಕ್ಷಸರ ಪಾಲಿಗಂತೂ ಬಹಳ ಅಮಂಗಲಕಾರಿಯಾಯಿತು ಅಂತ ಒಂದೇ ಸಂಗತಿಯನ್ನು ಹೇಳ್ತಾ ಸರಿ, ಮುಂದಕ್ಕೆ ಏನಾಗ್ತದೆ? ಸುಗ್ರೀವ ಮಾತನಾಡುವಂತಹ ಸಂದರ್ಭದಲ್ಲಿ ರಾಮನ ಹತ್ರ ಹೇಳ್ತಾನೆ, ಸ್ವಾಮಿ, ನಾವು ಈ ಋಷ್ಯಮುಖ ಪರ್ವತದಲ್ಲಿ 4-5 ಮಂದಿಗಿದ್ದಾಗ ಒಂದು ದಿವಸ ಒಬ್ಬ ರಾಕ್ಷಸ ಒಂದು ವಿಮಾನದಲ್ಲಿ ಒಂದು ಹೆಣ್ಣುಮಗಳನ್ನು ಬಲಾತ್ಕಾರವಾಗಿ ಕರ್ಕೊಂಡು ಹೋಗ್ತಾ ಇದ್ದ. ಅದು ಹೆಂಗಿತ್ತು ಅಂತ ಹೇಳಿದರೆ, ಒಬ್ಬ ಹಾವಾಡಿಗನ ಕೈಯಿಂದ ತಪ್ಪಿಸ್ತಕ್ಕಂತಹ ಹಾವಿನಂತೆ ಆ ಹೆಣ್ಣುಮಗಳಿದ್ಲು ಅಂತ, ಆ ರೀತಿಯಲ್ಲಿದ್ಲು. ನಮ್ಮನ್ನು ಕಂಡಂತಹ ಆ ಹೆಣ್ಣುಮಗಳು, ನಮ್ಮನ್ನು ಕಂಡ್ಲು ಅವಳು, ಯಾರೋ ಇದ್ದರ ಕೆಳಗೆ ಅಂತ ಗಮನಿಸಿದ ಆ ಹೆಣ್ಣುಮಗಳು ಏನು ಮಾಡ್ತಾಳೆ ಹೇಳಿದರೆ, ತನ್ನ ಮೇಲು ವಸ್ತ್ರದಿಂದ ತನ್ನ ಕೊಂಚ ಬಂಗಾರವನ್ನು ಆ ವಸ್ತ್ರದಿಂದ ಕಟ್ಟಿ ಮೃದು ಪ್ರದೇಶಕ್ಕೆ, ಅಂದರೆ ಕಲ್ಲಿಗೆ ಹಾಕಿದರೆ ಅದನ್ನು ಮುಂದಕ್ಕೆ ರಾಮ ಹೇಳ್ತಾನೆ, ಆಕೆ ಏನು ಮಾಡ್ತಾಳೆ, ಹುಲ್ಲುಗಳು ಇರತಕ್ಕಂತಹ ಮ್ಯಾಕ್ಸಿಮಮ್ ಹುಲ್ಲಿರತಕ್ಕಂಥ ಪ್ರದೇಶಕ್ಕೆ ಬಿಸಡಿದ್ಲು. ನಾವು ಹೋಗಿ ಆ ವಸ್ತುವನ್ನು ಜಾಗೃತಿಯಾಗಿ ಎತ್ಕೊಂಡು ಇಟ್ಟಿದ್ದ ಹೋದಾಯಿತು. ನನಗೆ ಗೊತ್ತಿಲ್ಲ ಆ ಹೆಣ್ಣುಮಗಳು ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತು ಆ ರಾಕ್ಷಸನೂ ಕೂಡ
ಅವ ರಾವಣ ಅನ್ನುವಂಥದ್ದು ಹೌದು, ಆದರೆ ಅವ ಎಲ್ಲಿ ಇದ್ದಾನೆ ಅದು ಗೊತ್ತಿಲ್ಲ. ಆದ್ದರಿಂದ ಆ ಬಂಗಾರವನ್ನು ನಾನು ನಿನಗೆ ತೋರಿಸ್ತೇನೆ ಅಂತ ಹೇಳ್ತಾನೆ ಸುಗ್ರೀವ. ಅದಕ್ಕೆ ರಾಮ ಹೇಳ್ತಾನೆ, ಅಯ್ಯೋ ಯಾಕೆ ವಿಳಂಬ ಮಾಡ್ತೀಯೋ ಭಕ್ಕತ, ನಾನು ನೋಡ್ತೇನೆ ಅಂತ. ಸೀತೆಯ ಬಂಗಾರವನ್ನು ನಾನು ನೋಡ್ತೇನೆ. ಆ ಬಟ್ಟೆಯ ಕಟ್ಟನ್ನು ಸುಗ್ರೀವ ತನ್ನ ಗುಹೆಯಿಂದ ಹೊರಗೆ ತಂದು ಅದನ್ನು ಓಪನ್ ಮಾಡಿ ನೋಡ್ತಾನೆ. ಕಣ್ಣಂಚು ಮಂಜಾಗ್ತದೆ. ಸಾಮಾನ್ಯ ನಮ್ಮವರು ತುಂಬ ಉಪಯೋಗ ಮಾಡಿದ ವಸ್ತುವನ್ನು ನಾವು ನೋಡಿದರೆ ಅವರೇ ಕಣ್ಮುಂದೆ ಬರ್ತಾರಲ್ಲ. ಇದು ಅಪ್ಪ ಕೂತ್ಕೊಂಡ ಕುರ್ಚಿ, ಅಪ್ಪ ಹಿಡ್ಕೊಂಡ ಕೈ ದಂಟೆ, ಅಪ್ಪನ ಕನ್ನಡಕ, ಇತ್ಯಾದಿ ನೆನಪುಗಳು ಅಪ್ಪ ಇಲ್ಲದ ಹೊತ್ತಲ್ಲಿ ಜಾಸ್ತಿ ಬರ್ತದೆ. ಅದೇ ರೀತಿ ಪಾಪ ರಾಮನಿಗೆ ಸೀತೆಯ ಈ ಬಂಗಾರವನ್ನು ಕಂಡಾಗ ಕಣ್ಣಂಚು ಮಂಜಾಯಿತು. ತುಂಬ ದುಃಖ ಪಡ್ತಾನೆ. ಅಯ್ಯೋ ದೇವರು. ಆಗಲೂ ಕೂಡ ಹೇಳುತ್ತಾನೆ, ಆ ಹೆಣ್ಣುಮಗಳು ಏನು ಬುದ್ಧಿಯನ್ನು ಉಪಯೋಗ ಮಾಡಿ ಈ ಬಂಗಾರವನ್ನು ಬಿಸಾಡಿದಾಳೆ ನೋಡು ಲಕ್ಷ್ಮಣ. ಯಾಕೆ ಬಿಸಾಡುವಾಗಲೂ ಕೂಡ ಕಲ್ಲು ಬಂಡೆ ಮೇಲೆ ಹಾಕಲಿಲ್ಲ, ಮತ್ತು ಹುಲ್ಲಿನ ಪ್ರದೇಶವನ್ನು ನೋಡಿ ಹಾಕಿದ್ದಾಳೆ. ರಾಮನಿಗೆ ಹೆಂಗೆ ಗೊತ್ತಾಯಿತು? ಯಾಕೆ ಹೇಳಿದರೆ ಒಂದೇ ಒಂದು ಬಂಗಾರ ಡ್ಯಾಮೇಜ್ ಆಗಲಿಲ್ಲ ಅಂತ. ಒಂದೇ ಒಂದು ಬಂಗಾರ ಅದಕ್ಕೆ ನಲಿ ಬರಲಿಲ್ಲ, ಅದು ಡ್ಯಾಮೇಜ್ ಆಗಲಿಲ್ಲ, ಅದರ ಸ್ವರೂಪ ಹಾಳಾಗಲಿಲ್ಲ. ಆದ್ದರಿಂದ ಏನು ಚಂದದಲ್ಲಿ ಆ ಕೆಲಸವನ್ನು ಮಾಡಿದಾಳೆ. ಅಯ್ಯೋ ಸೀತೆ, ಈ ಬಂಗಾರವನ್ನು ಹಾಕ್ಕೊಂಡಾಗ ಹೆಂಗಿದ್ದಿ ನೀನು. ಬಂಗಾರ ಹಾಕಬಾರ್ದು ಅನ್ನತಕ್ಕಂತಹ ವಿಧಿ ಇದ್ದದ್ದು ಆ್ಯಕ್ಚುಲಿ ರಾಮನಿಗೆ ಮಾತ್ರ. ರಾಮ ಬಂಗಾರ ಹಾಕ್ಕೊಳ್ಳಿಕ್ಕಿಲ್ಲ, ಜಟಾಧಾರಿಯಾಗಿ ಅವ ವನವಾಸಕ್ಕೆ ಹೋಗಬೇಕು ಅನ್ನುವಂಥದ್ದು ಕೈಕೇಯಿಯ ಒಂದು ರೀತಿಯ ವರದಲ್ಲಿ ಇನ್ಕ್ಲೂಡ್ ಆಗಿರತಕ್ಕಂತಹ ಸಂಗತಿ. ಈಕೆ ಮಿನಿಮಮ್ ಬಂಗಾರವನ್ನು ಹಾಕ್ಕೊಂಡಿದ್ದವಳು, ಅದನ್ನು ಈಗ ಬಿಸಾಡಿದಾಗ ಬಂಗಾರವನ್ನು ನೋಡುತ್ತಾ ಲಕ್ಷ್ಮಣನ ಹತ್ರ ತೋರಿಸ್ತಾನಂತೆ ರಾಮ. ನೋಡಯ್ಯ ರಾಮ, ಗೊತ್ತಾಗ್ತದೆ ಇದು ನಿನ್ನ ಅತ್ತಿಗೆ ಬಂಗಾರ, ನಿನಗೆ ಗೊತ್ತಾಗ್ತದ ನೋಡು. ಮೇಲೆ ಇರತಕ್ಕಂಥ ಹಾರ, ಕಂಠಿ ಹಾರ ಅಂತ ಹೇಳ್ಬೋದು, ಅಂಥದ್ದು ಹಾರ ನೋಡು, ಕೈಯಲ್ಲಿರ್ತಕ್ಕಂಥದ್ದು ಗೊತ್ತಾಗ್ತದ ಅನ್ನುವಂಥ ಅರ್ಥ ಬರುವಂತೆ ಈ ಬಂಗಾರ ನಿನಗೆ ಗೊತ್ತಾಗ್ತದ ಅಂತ ಲಕ್ಷ್ಮಣನ ಹತ್ರ ಪ್ರಭು ರಾಮಚಂದ್ರಗೆ ಹೇಳ್ತಾನೆ. ಪಶ್ಯ ಲಕ್ಷ್ಮಣ ವೈದೇಹ್ಯ ಸಂತ್ಯಕ್ತಂ ಹ್ರಯಮಾಣಯ ಉತ್ತರೀಯಮಿದಂ ಭೂಮೌ ಶರೀರಾದ್ ಭೂಷಣಾನಿ ಚ. ನೋಡು, ಆ ಉತ್ತರೀಯ ವಸ್ತ್ರದಲ್ಲಿ ಒಳಗಿರ್ತಕ್ಕಂಥ ಈ ಬಂಗಾರವನ್ನು ನೋಡು ಲಕ್ಷ್ಮಣ, ಗೊತ್ತಾಗ್ತದೆ ಇದು ಯಾವುದು ಬಂಗಾರ, ಎಲ್ಲಿ ಹಾಕೊಳ್ತಾ ಇದ್ಲು ಅಂತ. ಆ ಪುಣ್ಯಾತ್ಮನ ಕ್ಯಾರೆಕ್ಟರನ್ನು ವಾಲ್ಮೀಕಿಗಳು ಹೇಳ್ತಾರೆ. ಎಂಥ ಲಕ್ಷ್ಮಣರಿ, ಹುಟ್ಟಿದರೆ ಅಂಥ ತಮ್ಮ ಹುಟ್ಟಬೇಕು. ಅವನು ಏನು ಹೇಳ್ತಾನೆ ಗೊತ್ತಾ? ಲಕ್ಷ್ಮಣ ಅದ್ಭುತವಾಗಿ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೆ, ನಾಹಂ ಜಾನಾಮಿ ಕುಂಡಲೆ, ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತು. ಇದು ಲಕ್ಷ್ಮಣ ಹೇಳ್ತಕ್ಕಂಥ ಮಾತು. ಅಣ್ಣ ಏನು ಕೇಳ್ತಾ ಇದ್ದೀನಿ ನನ್ನ ಹತ್ರ? ಅತ್ತಿಗೆ ಸರ ಯಾವುದು ಇದು ಅತ್ತಿಗೆದು ಹೌದಾ ಅಲ್ವ ಅಂತ ಕೇಳ್ತಾ ಇದ್ದೀನಿ. ನನಗೆ ಹೆಂಗೆ ಗೊತ್ತು ಅಣ್ಣ? ಯಾಕೆ? ನಾನು ಇಷ್ಟರವರೆಗೆ ಅತ್ತಿಗೆ ಮುಖವನ್ನು ನೋಡಲೇ ಇಲ್ಲ. ಲಕ್ಷ್ಮಣ ಹೇಳ್ತಾನ್ರಿ, ಮನೆ ಹೆಣ್ಮಕ್ಕಳು ಅದೇ ಮನೆಯ ಹಿರಿಯರಿಂದ ಒಂದು ರೀತಿಯ ಸಂಕಟವನ್ನು ಅನುಭವಿಸ್ತಕ್ಕಂತಹ ಕೆಟ್ಟ ಸಮಾಜದ ಮಧ್ಯದಲ್ಲಿರ್ತಕ್ಕಂಥ ಈ ಸಮಾಜಕ್ಕೆ ವಾಲ್ಮೀಕಿಗಳು ಕೊಡ್ತಕ್ಕಂಥ ಸಂದೇಶ ಎಷ್ಟು ದೊಡ್ಡದು. ಲಕ್ಷ್ಮಣ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಹಾರ ನನ್ನ ಅತ್ತಿಗೆದ್ದು ಹೌದೋ ಅಲ್ವೋ ಅಂತ ಗೊತ್ತಿಲ್ಲ. ನಾಹಂ ಜಾನಾಮಿ ಕುಂಡಲೆ, ಇದು ಅತ್ತಿಗೆಯದ್ದೇ ಕರ್ಣಕುಂಡಲವೋ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಣ್ಣ ಒಂದಂತೂ ಸತ್ಯ, ಗೆಜ್ಜೆ ಉಂಟಲ್ಲ ಇದು ಪಕ್ಕ ನಮ್ಮ ಅತ್ತಿಗೆದ್ದು ಅಂತ. ಅದು ಯಾಕೋ ನೋಡಿರಿ ಅಂತ ಕೇಳಿದರೆ ಲಕ್ಷ್ಮಣ ಹೇಳ್ತಾನೆ, ನಿತ್ಯ ಆಕೆ ಕಾಲಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೆಲ್ಲ ಅಣ್ಣ, ಗೆಜ್ಜೆ ಕಾಣ್ತಾ ಇತ್ತು ಅಂತ. ಗೆಜ್ಜೆ ಕಾಣ್ತಾ ಇತ್ತು, ನಿತ್ಯ ನಮಸ್ಕಾರ ಮಾಡ್ತಾ. ಅಂದರೆ ಅದ್ಭುತ ರೀ ವಾಲ್ಮೀಕಿ. ಅಣ್ಣ ಅತ್ತಿಗೆ ಎರಡನೇ ಅಪ್ಪಮ್ಮ ಅಲ್ವಾ, ನಿತ್ಯ ನಮಸ್ಕಾರ ಮಾಡಬೇಕು ಅಂತ. ಲಕ್ಷ್ಮಣನಂತಹ ಮಹಾನುಭಾವನೆ ಅತ್ತಿಗೆಯನ್ನು ಅಲ್ಲ, ಸೌಮಿತ್ರಿ ಇದ್ದಾಳಲ್ಲ, ಅವನ ತಾಯಿ ಕಳಿಸುವಾಗಲೇ ಹೇಳಿದಾಳೆ, ಸೀತೆಯನ್ನು ನಾನು ಅಂತ ತಿಳಿ ಅಂತ. ಸೀತೆಯನ್ನು ಯಾರ್ಯಾರು ಸೀತೆಯನ್ನು ನಾನು ಅಂತ ತಿಳಿ ಅಂತ ಹೇಳಿ ಸುಮಿತ್ರೆ ಹೇಳುವಾಗಲೇ ಕಳಿಸಿದ್ದಾಳೆ. ಅವಳು ಮತ್ತೆಲ್ಲ ಬೇರೆ ಬೇರೆ ರೀತಿಯ ಉಪದೇಶ ಒಬ್ಬರೊಬ್ಬರು ಕೊಟ್ಟದ್ದು. ಆ ಸುಮಿತ್ರೆ ಅವಳನ್ನು ಇನ್ನೊಂದು ಅದ್ಭುತ ಕ್ಯಾರೆಕ್ಟರ್, ಅದು ಅದ್ಭುತ ಕ್ಯಾರೆಕ್ಟರ್. ಅವಳು ಹೇಳ್ತಾಳೆ, ರಾಮನನ್ನು ದಶರಥ ಅಂತ ತಿಳಿ,
ಸೀತೆಯನ್ನು ಸುಮಿತ್ರೆ ಅಂತ ತಿಳಿ ಅಂತ, ತಾಯಿ ಅಂತ ತಿಳಿ ಅಂತ. ಒಂದು ಚೂರು ಆ ಮಾತನ್ನು ತಪ್ಪಲಿಲ್ಲ ಲಕ್ಷ್ಮಣ. ನಿತ್ಯ ನಮಸ್ಕಾರ ಮಾಡ್ತಾಗಿದ್ದ. ಅದರಿಂದ ಹೇಳ್ತಾನೆ, ಅಮ್ಮ, ಅಣ್ಣ, ಈ ಗೆಜ್ಜೆ ನನಗೆ ಗೊತ್ತಿದೆ, ಇದಂತೂ ಪಕ್ಕಾ ನಮ್ಮ ಅತ್ತಿಗೆದ್ದು ಅಂತ. ಇಷ್ಟಾದ ಕೂಡಲೇ ರಾಮ ಕೇಳ್ತಾನಂತೆ ಸುಗ್ರೀವನ ಹತ್ರ, ನಿನಗೆ ಗೊತ್ತಿದೆಯಾ ಆ ರಾಕ್ಷಸನನ್ನು ನೋಡಿದ್ದೀಯಲ್ಲ? ಹೌದು, ರಾವಣ. ಅವನು ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದೆಯಾ? ಹೇಳೋ ಅಂತ ಹೇಳುವಾಗ, ನ ಜಾನೇ ನಿಲಯಂ ತಸ್ಯ ಸರ್ವಥಾ ಪಾಪ ರಾಕ್ಷಸ. ನನಗೆ ಗೊತ್ತಿಲ್ಲ ರಾಮ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ ಅಂತ. ಇದನ್ನು ಸ್ವಲ್ಪ ವ್ಯಾಖ್ಯಾನಕಾರರು ಇದರ ಬಗ್ಗೆ ಸ್ವಲ್ಪ ಪ್ರಸ್ತಾವ ಮಾಡಿದ್ದಾರೆ. ಸುಳ್ಳು ಹೇಳಿದ್ದಾನೆ ಸುಗ್ರೀವ ಅಂತ. ಯಾಕೆ ಹೇಳಿದರೆ, ಮುಂದಕ್ಕೆ ವಾಲಿವಧೆಯೆಲ್ಲ ಆದಮೇಲೆ ರಾಮನಿಂದ ಎಚ್ಚೆತ್ತಂತಹ ಸುಗ್ರೀವ ತನ್ನ ವಾನರ ಸೈನ್ಯವನ್ನು ಸೀತೆಯ ಹುಡುಗಾಟಕ್ಕಾಗಿ ಬೇರೆ ಬೇರೆ ದಿಕ್ಕಿಗೆ ಕಳಿಸುವಾಗ ಒಂದು ಕಡೆ ಹೇಳ್ತಾನವ, ಇಲ್ಲಿಂದ ಶತಯೋಜನ ದೂರದಲ್ಲಿ ಒಬ್ಬ ರಾಕ್ಷಸನ ಅರಮನೆ ಇದೆ, ಅದು ಅಭೇದ್ಯ, ಅದು ದುರ್ಗಮ, ಅಲ್ಲೂ ಕೂಡ ನೋಡ್ಕೊಂಡು ಬನ್ನಿ ಅನ್ನುವಂತಹ ಮಾತು ಸ್ವಯಂ ಸುಗ್ರೀವನ ಕಂಠದಿಂದಲೇ ರಾಮಾಯಣದಲ್ಲೇ ಬರ್ತದೆ ಮುಂದಕ್ಕೆ. ಆವಾಗಲೇ ರಾಮ ಕೇಳ್ತಾನೆ ಅವನ ಹತ್ರ, ನಿನಗಿದೆಲ್ಲ ಹಿಂಗೆ ಗೊತ್ತಾಯಿತು ಅಂತ. ಅಂದರೆ ಈಗ ಗೊತ್ತಿಲ್ಲ ಅಂತ ಹೇಳಿದ್ದಲ್ವ, ಆಗ ಕೇಳ್ತಾನೆ ಈಗ ಗೊತ್ತಾಯಿತು ಅಂತ. ಅಂದರೆ ಸ್ವಾರಸ್ಯ ಏನು ಹೇಳಿದರೆ, ಬೇರೆ ಬೇರೆ ರೀತಿಯಲ್ಲಿ ಇದನ್ನು, ಅಂದರೆ ಈಗ ಯಾಕೆ ಸುಗ್ರೀವ ಸುಳ್ಳು ಹೇಳಿದ, ಕೆಲವರು ಏನು ಹೇಳ್ತಾರೆ ಗೊತ್ತಾ, ಸುಗ್ರೀವ ಯಾಕೆ ಸುಳ್ಳು ಹೇಳಿದ? ಈಗ ಮೊದಲೇ ನನಗೆ ರಾವಣ ಎಲ್ಲಿದ್ದಾನೆ ಅಂತ ಗೊತ್ತು ಅಂತ ಹೇಳಿದರೆ ವಾಲಿಯ ಕೆಲಸ ಕೈ ಬಿಡ್ತಾನೆ ರಾಮ, ಮತ್ತು ರಾವಣನ ಸಂಹಾರಕ್ಕೆ ಉದ್ಯುಕ್ತನಾಗ್ತಾನೆ. ಫಸ್ಟ್ ಈಗ ತನ್ನ ಕೆಲಸ ಆಗಬೇಕು ಅನ್ನುವಂತಹ ಭಾವದಲ್ಲಿ ಸುಗ್ರೀವನಿಗೆ ಗೊತ್ತಿದ್ರೂ ಕೂಡ ಸುಗ್ರೀವ ಹೇಳಿಲ್ಲ, ಒಂದರ್ಥ. ಮತ್ತು ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ, ಇಲ್ಲ, ಸುಗ್ರೀವ ಸುಳ್ಳು ಹೇಳಿಲ್ಲ, ಸುಗ್ರೀವ ಸತ್ಯನೇ ಹೇಳಿದ್ದು. ಸುಗ್ರೀವನಿಗೆ ಲಂಕೆಯಲ್ಲವ ಇದ್ದಾನೆ ಅಂತ ಗೊತ್ತಾದರೆ ಲಂಕೆಯದ್ದು ಯದ್ಯಪಿ ಗಮನ ಸ್ಥಾನ ಅನ್ನುವಂಥದ್ದು, ಗಮ್ಯ ಹಿಂಗೆ ಹೋಗಬೇಕು ಏನು ಕತೆ ಅನ್ನುವಂಥದ್ದು ಅವನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಗೊತ್ತಿಲ್ಲ ಅನ್ನುವಂಥ ಅರ್ಥದಲ್ಲಿ ನಜಾನೆ ಅಂತ ಸುಗ್ರೀವ ಹೇಳಿದ್ನೇ ಹೊರತು ಏಕ್ದಮ್ ಏನೂ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಸುಗ್ರೀವ ಹೇಳಿದ್ದಲ್ಲ ಅನ್ನುವಂತಹ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಇದರೊಂದಿಗೆ ನಮ್ಮ ಇವತ್ತಿನ ರಾಮಾಯಣ ಚಿಂತನೆಯನ್ನು ಸೀತಾ ಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ಪ್ರಭುವಿನ ಪಾದಾರವಿಂದಕ್ಕೆ ಸಮರ್ಪಿಸ್ತಾ, ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ